ಪುಟ್ಟರ ಪುಟ್ಟರಾಜ ಗುರುವರಂ ವಂದೇ ಹಾನಗಲ್ಲ ಗುರುವರಂ ವಂದೇ ಕಲ್ಲಿನಾಥ ಪ್ರಭುವರಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನುವೇ ನಮತಾಂ ಕಾಮಧೇನುವೇ ಸಾಂಬ ಜೈ ನಮಃ ಪಾರ್ವತೀಶ್ವ ಹರ ಹರ ಮಹಾದೇವ ಶೆಟ್ಟಿಯಂಬೆನೆ ಸಿರಿಯಾಳನ ಶೆಟ್ಟಿಯಂಬೆನೆ ಸಿರಿಯಾಳನ ಶೆಟ್ಟಿಯಂಬೆನೆ ಸಿರಿಯಾಳನ ಶೆಟ್ಟಿಯಂಬೆನೆ ಸಿರಿಯಾಳನ ಶೆಟ್ಟಿಯಂಬೆನೆ ಸಿರಿಯಾಳನ ಶೆಟ್ಟಿಯಂಬೆನೆ ಮಡಿವಾಳ ನೆಂಬೇನೆ ಮಾಚಯ್ಯನ ಮಡಿವಾಳ ನೆಂಬೇನೆ ಮಾಚಯ್ಯನ ಶೆಟ್ಟಿಯಂಬೇನೆ ಸಿರಿಯಾಳನ ಶೆಟ್ಟಿಯಂಬೇನೆ ಸಿರಿಯಾಳನ ಶೆಟ್ಟಿಯಂಬೆನೆ ಸಿರಿಯಾಳನ ಶೆಟ್ಟಿಯಂಬೆನೆ ಸಿರಿಯಾಳನ
ಕಕ್ಕಯ್ಯ ನಾಡೋ ಹಾರನೆಂಬೇನೆ ಮಾದಾರನೆಂಬೇನೆ ಚೆನ್ನಯ್ಯನ ಮಾದಾರನೆಂಬೇನೆ ಚೆನ್ನಯ್ಯನ ಅನು ಹಾರುವನೆಂದರೆ ಕೂಡಲ ಸಂಗನಗುವ ಅನು ಹಾರುವನೆಂದರೆ ಕೂಡಲ ಸಂಗನಗುವ ಶೆಟ್ಟಿ ಎಂಬೆನೆ ಸಿರಿಯಾಳನ ಶೆಟ್ಟಿ ಎಂಬೆನೆ ಮ ಮ ಮ ಗ ಗ ಗ ಮ ರೇ 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 ನೀ 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 ಸ ಗ ಮ ಪ ಮ ಗ ಗ ಮ ಪ ನೀ 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 ಸ ದ ಮ ಪ ಗ ಮ ಪ ಮ ಪ ನೀ ಪ ನೀ ಸ ಗ ಮ ರೇ ನೀ ಸ ದ ಮ ಪ ಗ ಮ ಪ ನೀ ಸ ದ ಮ ಪ ಗ ಮ ಪ ಮ ಗ ಮ ರೇ ನೀ ಸ ಗ ಮ ಪ ಶೆಟ್ಟಿ ಎಂಬೆನೆ ಸಿರಿಯಾಳನ ಶೆಟ್ಟಿ ಎಂಬೆನೆ ಸಿರಿಯಾಳನ ಪಮ ಪ ಪಮ ಪ ಗಮ ಪ ಮ ಗಮ ಪ ಮ ಗಮ ಪ ನಿ ಪಮ ಪ ಮ ಗಮ ಪ ನಿ 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 ಸ ಸ ಸ ಪ ನಿ ಸ ಗ ಮ ರೇ ನಿ ಸ ದ ಮ ಪ ಗಮ ಪ ನಿ ಸ ದ ಮ ಪ ಗಮ ಪ ಮ ಗಮ ರೇ ನಿ ಸ ಪ ನಿ ಸ ಗ ಮ ಪ ಗಮ ಪ ನಿ ಸ ದ ಮ ಪ ಶೆಟ್ಟಿ ಎಂಬೆನೆ ಸಿರಿಯಾಳನ ನಿಜ 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 ಪನೆಜ ನಿಜ ನೆ ಪನೆಜ ನಿಜ ನೆ ಪದ ನಿಜ ಪನೆಜ ಗ ಗ ಮ ರೇ ನಿಜ ಪನೆಜ ಗ ಮ ಮ ಮ ಪನೆಜ ಗ ಮ ರೇ ನಿಜ ದ ಮ ಪ ಗ ಮ ಪ ಮ ಪ ದ ದ ಪದ ಮ ಪ ದ ದ ಪದ ಮ ಪ ದ ದ ಪದ ಮ ಪ ಗ ಮ ಪ ಮ ಗ ಮ ಪ ದ ಮ ದ ಪ ಮ ಪ ಮ ಗ ಮ ಪನೆಜ ನೆ ಪನೆಜ ಗ ಮ ರೇ ನಿಜ ದ ಮ ಪ ಗ ಮ ಪನೆಜ ಶೆಟ್ಟಿ ಎಂಬೆನೆ ಸಿರಿಯಾಳನ ಕಕ್ಕಯ್ಯನ ಡೋಹಾರನೆಂಬೇನೆ ಕಕ್ಕಯ್ಯನ ಮಾದಾರನೆಂಬೇನೆ ಚೆನ್ನಯ್ಯನ ಮಾದಾರನೆಂಬೇನೆ ಚೆನ್ನಯ್ಯನ ಅನು ಹಾರುವನೆಂದರೆ ಕೂಡಲ ಸಂಗನಗುವ ಶೆಟ್ಟಿ ಎಂಬೆನೆ ಸಿರಿಯಾಳನ ಶೆಟ್ಟಿ ಎಂಬೆನೆ ಸಿರಿಯಾಳನ ಶೆಟ್ಟಿ ಎಂಬೆನೆ ಶೆಟ್ಟಿ ಎಂಬೆನೆ ಶೆಟ್ಟಿ ಎಂಬೆನೆ ಸಿರಿಯಾಳನ ಸಾಂಬ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಶ್ರೀ ಪರಮ ಗುರುಭ್ಯೋ ನಮಃ. ಸಿದ್ಧಲಿಂಗ ಗುರುಕುಮಾರ ಪಂಚಾಕ್ಷರೇಶ್ವರ ಪುಟ್ಟರಾಜ ಗುರುವರನ ಹನುಮಂದಿರದಲ್ಲಿ ಸ್ಮರಿಸುತ್ತಾ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತೈ. ಶ್ರೀ ಗುರುವೇ ಸಕ್ರಿಯ ಆಗರವೇ ಸುಜ್ಞಾನ, ಎನ್ನ ಮತಿಗೆ ಮಂಗಲವಿತ್ತು ರಾಗದಿಂಬೇಗ ಕೃಪೆಯಾಗು ಮೈಲಾರದ ಬಸವಲಿಂಗ ಶರಣರ ಹಾಗೆ. ಈ ಪುರಾಣ ಪ್ರವಚನ ಪ್ರಾರಂಭ ಕಾಲದಲ್ಲಿ ಎನ್ನ ವಿದ್ಯಾಗುರುಗಳ ಪಾದಗಳಿಗೆ ನಮಸ್ಕರಿಸಿ,
ಗುರುತ್ರಯರ ಪುಣ್ಯಗದ್ದುಗೆಗೆ ನಮಸ್ಕರಿಸಿ, ಕಗ್ಗೇರಿ ಹುತ್ತದಲ್ಲಿ ತಪಗೈದು ಜಲದಿಂದ ದೀಪ ಬೆಳಗಿದಂಥ ಶ್ರೀ ಮದನಾದಿ ನಿರಂಜನ ಯಡಿಯೂರಿನ ಒಡೆಯರಾಗಿರುವಂಥ ಸಿದ್ಧಲಿಂಗ ಯತಿವರ್ಯರ ಪುಣ್ಯಗದ್ದುಗೆಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಅವರ ಬಳಿ ಬೆಳೆದು ಬಂದು 19ನೇ ಶತಮಾನದ ಕಾರಣಿಕ ಯುಗಪುರುಷ ಕಾಮಧೇನು ಕಲ್ಪವೃಕ್ಷವಾಗಿ ಕಾಡಶೆಟ್ಟಿ ಹಳ್ಳಿಯ ಅನರ್ಘ್ಯ ರತ್ನಗಳನ್ನು ಜೋಳಿಗೆ ಹಾಕಿಕೊಂಡು ಜಂಗಮ ಪುಂಗವನಾಗಿ ಬಾಲ್ಯದಿಂದ ಜೋಳಿಗೆಯನ್ನು ಹಿಡಿದು ತಮ್ಮ ಕೊನೆ ಉಸಿರಿನವರೆಗೂ ಜೋಳಿಗೆಯನ್ನೇ ಪಡೆದುಕೊಂಡಂತಹ ಕಾರಣಿಕ ಯುಗಪುರುಷ ಶಿವಯೋಗ ಮಂದಿರದ ಸ್ಥಾಪಕರಾಗಿರುವಂತಹ ಶ್ರೀ ಹಾನಗಲ್ಲಿನ ಒಡೆಯರಾಗಿ ಲಿಂಗದಲ್ಲಿ ಶಿವನನ್ನ ಕಂಡು ಕನ್ನಡ ನಾಡಿನ ಅನೇಕ ಮಠಮಾನ್ಯಗಳಿಗೆ ಒಟ್ಟು ಸಾಧಕರನ್ನು ಕೊಡುವ ಟಂಕಶಾಲೆಯನ್ನು ಸ್ಥಾಪಿಸಿ ಅವರಿಗೆ ಸಂಸ್ಕೃತ ಸಾಹಿತ್ಯದ ಬಗ್ಗೆ ಅರಿವನ್ನು ನೀಡಿರುವಂಥ ಶಿವಯೋಗ ಮಂದಿರದ ಒಡೆಯರಾಗಿರುವಂಥ ಹಾನಗಲ್ಲಿನ ಗುರುಕುಮಾರಪ್ಪಂಗಳವರ ಪುಣ್ಯಗದ್ದುಗೆಗೆ ಹನೆಮನೆದು. ಅದೇ ರೀತಿ ಕಾಡಶೆಟ್ಟಿಹಳ್ಳಿಯ ಚರಂತಿ ಮಠದಲ್ಲಿ ಜನಿಸಿ ಬಾಲ್ಯದಲ್ಲಿ ಗದಗೆಯನಾಗಿ ನಾಳಿನಲ್ಲಿರುವಂಥ ಅಂಧ ಅನಾಥರನ್ನ ತಮ್ಮ ಜೋಳಿಗೆಯಲ್ಲಿ ಪಡೆದುಕೊಂಡು ನಾಡಿನ ಅನೇಕ ಹಳ್ಳಿ ಪಟ್ಟಣಕ್ಕೆ ಸಂಚಾರ ಮಾಡಿ ಆ ಜೋಳಿಗೆಯಿಂದ ವೀರೇಶ್ವರ ಪುಣ್ಯಾಶ್ರಮವನ್ನು ಸ್ಥಾಪಿಸಿ ನಾಡಿನಲ್ಲಿರುವಂಥ ಅಂಧ ಅನಾಥರಿಗೆ ಸಂಗೀತದ ಸಭೆಯನ್ನು ಉಣಿಸಿದಂತಹ ಗುರುವರ್ಯರಾದಂಥ ಪಂಡಿತ ಪಂಚಾಕ್ಷರಪ್ಪಂಗಳವರ ಪುಣ್ಯಗದ್ದುಗೆಗೆ ಹನೆಮನೆದು. ನಡೆದಾಡುವ ದೇವರು, ಮಾತನಾಡುವ ದೇವರು, ತುಲಾಭಾರದ ಚಕ್ರವರ್ತಿ, ತ್ರಿಭಾಷಾ ಕವಿಗಳು, ಕಾಳಿದಾಸ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂಥ ಪಂಡಿತ ಪುಟ್ಟರಾಜಪ್ಪಂಗಳವರ ಪುಣ್ಯಗದ್ದುಗೆಗೆ ಹನೆಮನೆದು ಅವರ ಪಾದಗಳನ್ನು ತಮಸ್ತಕದ ಮೇಲೆ ಧರಿಸಿಕೊಂಡು ಇಂದಿನ ಈ ಪುರಾಣದ ನಾಯಕಿ ಆಗಿರುವಂಥ ದಾನಮ್ಮ ದೇವಿಯ ಭಾವಚಿತ್ರಕ್ಕೂ ಹಾಗೂ ಗ್ರಂಥಕ್ಕೂ ಹನೆಮನೆದು ಅಂದಿನ 12ನೇ ಶತಮಾನದ ಕಲ್ಯಾಣದ ಅನುಭವ ಮಂಟಪದಲ್ಲಿ ಅರಳಿದ ಎಲ್ಲ ಶರಣ ತಂದೆ ತಾಯಿಗಳ ಅಂತರಾತ್ಮದ ಜ್ಯೋತಿಗೆ ಹನೆಮನೆದು ತಾಯಿ ದಾನಮ್ಮ ತಾಯಿಯ 1 ತಿಂಗಳ ಪರ್ಯಂತ ಪುರಾಣ ಪ್ರವಚನ ಸೇವೆಯನ್ನು ಮಾಡಿರುವಂಥ ವೀರೇಶ್ವರ ಪುಣ್ಯಾಶ್ರಮದ ಪೀಠದ ಒಡೆಯರಾಗಿರುವಂಥವರು ಪರಮ ಪೂಜಾ ಕಲ್ಲಯ್ಯಜ್ಜನವರ ಪಾದಗಳಿಗೆ ನಮಸ್ಕರಿಸಿ, ಅದೇ ರೀತಿ ಈ ಪುರಾಣ ಪ್ರವಚನದ ಮೂಲಕವಾಗಿ ಈ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸುವ್ಯವಸ್ಥಿತವಾಗಿ ನೋಡ್ಕೊತ ಬರ್ತಿರುವಂಥ ವೀರೇಶ್ವರ ಪುಣ್ಯಾಶ್ರಮದ ಮ್ಯಾನೇಜರ್ ಆಗಿರುವಂಥ ಹೇಮರಾಜ್ ಶಾಸ್ತ್ರಿ ಹಿರೇಮಠ್ ಅಜ್ಜನವರಿಗೂ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಅದೇ ರೀತಿ ಸಹ ವ್ಯವಸ್ಥಾಪಕರಾಗಿರುವಂಥ ಶರಣಯ್ಯ ಸ್ವಾಮಿ ಹಿಡಿಕಿಮಠ್ ಅವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಇವತ್ತಿನ ಈ ದೇವಿಯ ಪುರಾಣಕ್ಕೆ ನಮ್ಮೊಂದಿಗೆ ಸಂಗೀತ ಸೇವೆ ಮಾಡುತ್ತಿರುವಂಥ ಎಲ್ಲ ಸಂಗೀತ ಕಲಾಬಳಕ್ಕೂ ಶರಣಾರ್ಥಿಗಳನ್ನು ಸಮರ್ಪಿಸಿ, 12ನೇ ಶತಮಾನದ ಶೂನ್ಯಪೀಠದ ಸಂಪಾದಕರಾಗಿರುವಂಥ ಅಲ್ಲಮ್ಮ ಪ್ರಭುದೇವರು ಒಂದು ಮಾತನ್ನು ಹೇಳ್ತಾರೆ, ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ನಿನಗಾಗಿ ಸತ್ತವರ ಒಬ್ಬರನ್ನು ಕಾಣೆ ಗುಹೇಶ್ವರ ಅಂತ. 12ನೇ ಶತಮಾನದ ಬಸವಾದಿ ಪ್ರಮತರು ಸ್ಥಾಪನೆ ಮಾಡಿರುವಂಥ ಆ ಶೂನ್ಯಪೀಠದ ಅಧಿಪತಿಗಳಾದಂತಹ ಆ ಬೆಳ್ಳಂಗಾವಿಯ ಒಂದು ಗ್ರಾಮದಲ್ಲಿ ಸುಮತಾದೇವಿ ನಿರ್ಮಲಾ ಶೆಟ್ಟಿಯವರ ಗರ್ಭದಲ್ಲಿ ಜನಿಸಿದಂಥ ಉಡುತಡಿ ಅಕ್ಕಮ್ಮಾದೇವಿಯಿಂದ ಹಿಡಿದು ನಿರಂಕಾರ ಸುಜ್ಞಾನಿಯ ಗರ್ಭದಲ್ಲಿ ಜನಿಸಿದಂಥ ಅಲ್ಲಮ್ಮನೇ ಮೊದಲಾಗಿ ಈ ಕನ್ನಡ ನಾಡಿನಲ್ಲಿ ಕಲ್ಯಾಣ ಕ್ರಾಂತಿಯನ್ನು ಮಾಡಲಿರುವಂತಹ ಅನೇಕ ಜನರಿಗೆ ದಾರ್ಶನಿಕರಾಗಿ ತಮ್ಮದ ಸುಜ್ಞಾನವನ್ನು ನೀಡಿರುವಂಥ ಆ ಶೂನ್ಯಪೀಠದ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ, ಹೊಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಅಂತೇಳಿ. ನೋಡ್ರಿ, ಜಗತ್ತಿನೊಳಗ ಮನುಷ್ಯ ಈ ಪ್ರಪಂಚವನ್ನ ಬಿಟ್ಟು ಹೋಗ್ಬೇಕಾದ್ರೂ ಅವನ ಹತ್ರ ಏನು ಬೇಕಾಗ್ತೈತಿ? ಹೊಣ್ಣು ಬೇಕಾಗ್ತೈತಿ. ಯಾವ್ದೋ ಒಬ್ಬ ಮನುಷ್ಯ ಏನೋ ಕಾರಣಂತದಿಂದ ತೀರ್ಕೊಂಡಪ್ಪ ಅಂತಂದ್ರೆ ಆ ಮನುಷ್ಯನ ಸತ್ತ ಕಾಲಕ್ಕೆ ಅವನ ಬಾಯಿ ಒಳಗ ಒಂದು ಬಂಗಾರ ತುಣುಕ ನಡ್ತಾ. ಈ ತನುವಿಗೆ ತನು ಅಂದ್ರೆ ಬಂಗಾರ, ಇನ್ನೊಂದು ರೂಪದೊಳಗ ತನುವಿಗೆ ತನು ಅಂತ ಕರೀತಾ. ತನುವಿಗೆ ತನು ಬೇಕಾಗ್ತೈತಿ ಅಂತ ಹೇಳಿ ಅದಕ್ಕಂತಾರ ಮನುಷ್ಯನ ಮೈ ಮೇಲೆ ಒಂದು ತುಣುಕಾದ್ರೂ ತನು ಇರಬೇಕು ಅಂತೇಳಿ. ಅದಕ್ಕೆ ಒಬ್ಬ ತತ್ವಜ್ಞಾನಿ ಬರಿತಾನ ಏನಪ್ಪಾ ಅಂತಂದ್ರ, 4 ಜನ ಸ್ನೇಹಿತರಿರ್ತಾರಂತ. ಒಂದು ದಿವಸ ಅವ್ರು ಎಲ್ಲೋ ಪ್ರವಾಸ ಮಾಡಕ್ಕಂತೇಳಿ ಹೋಗಿರ್ತಾರ.
ಹೋದಂಥ ಸಂದರ್ಭದೊಳಗೆ ಅವಾಗೆಲ್ಲ ಪಾದಯಾತ್ರೆ ಮಾಡ್ತಿದ್ರು ಜನಗಳು. ಆ ಪಾದಯಾತ್ರೆ ಮಾಡುವಂಥ ಸಂದರ್ಭದೊಳಗೆ ಏನು ಘಟನೆ ನಡೀತಿತ್ತಪ್ಪ ಅಂತಂದ್ರೆ, ಪಾದಯಾತ್ರೆ ಮಾಡ್ಕೊಂತ ಹೋಗ್ಬೇಕಾದ್ರೆ ಒಂದು ಅರಣ್ಯ ಮಧ್ಯದೊಳಗೆ ಒಂದು ಗಿಡದ ತೆಳಗೆ ಅವ್ರಿಗೆ ಒಬ್ಬ ಸ್ನೇಹಿತ ಮುಂದೆ ಹೋಗ್ತಿರ್ತಾನಲ್ಲ, ಅವ ಒಂದು ಕಲ್ಲನ್ನ ಏನೋ ಎಡವಿ ಬಿಡ್ತಾನೆ. ಅವ ಏನೋ ಕಲ್ಲು ಎಡವೇನ್ ಬಿಡು ಅಂತ ಹಂಗ ಮುಂದೆ ಹೋಗ್ತಾನೆ. ಇನ್ನೊಬ್ಬ ಸ್ನೇಹಿತ ಬರ್ತಾನೆ, ಅವನು ಅದು ಕಲ್ಲನ್ನು ಎಡವುತ್ತಾನೆ. ಎಡವಿ ಮುಂದೆ ಹೋಗ್ತಾನೆ, ಇನ್ನೊಬ್ಬ ಬಂದು ಎಡುತ್ತಾನ. ಎಡವಿ ಮೇಲೆ ಅಂತಾನ ಕೈಯೊಳಗೆ ಒಂದು ಕಂದಿಲ್ ಇರುತ್ತೆ. ಆ ಕಂದಿಲನ್ನ ಹಿಡಿದು ನೋಡ್ತಾನ, ಅದು ಕಲ್ಲಾಗಿರಂಗಿಲ್ಲ, ಒಂದು ಪರುಷದ ಮನಿಯಾಗಿರುತ್ತೆ. ಮರುಳ ಶಂಕರ ದೇವರು ಹೇಳ್ತಾರ, ಬೀದಿಯಲ್ಲಿ ಬಿದ್ದ ಮಾಣಿಕ್ಯವ ಹೂಳಿದ್ದ ನಿಧಾನ ಕಾಣಬಾರದು ನೋಡ, ಮರಣ ಉಳ್ಳವರಿಗೆ ಮರಜವನ ಸಿಕ್ಕಂತೆ, ಪಾಪಿಯ ಕಣ್ಣಿಗೆ ಪರುಷ ಕಲ್ಲಾಗಿಪ್ಪಂತೆ ಇಪ್ಪರಯ್ಯ ನಮ್ಮ ಶಿವಶರಣರು ಅಂತ. ಅಲ್ಲಿ ಅದನ್ನ ಇಬ್ಬರು ಜನ ಸ್ನೇಹಿತರು ಹೋದ್ರಲ್ಲ, ಅವ್ರು ಕಲ್ಲಂತನ ತಿಳಿದಾರ. ಆದ್ರೆ ಅದನ್ನ ನೋಡಿದ್ರೆ ಮಾತ್ರ ಅದು ಅವರಿಗೆ ಪರುಷದ ಮನಿ ಕಾಣ್ತಿತ್ತು. ಆಯ್ತು ಅಂತ ತಿಳ್ಕೊಂಡು 4 ಜನ ಸ್ನೇಹಿತರು ಅದನ್ನ ಅಗಿಲಿಕ್ಕೆ ಪ್ರಾರಂಭ ಮಾಡ್ತಾರ. ಆ ಪರುಷದ ಮನಿ ಅಗಿಲಿಕ್ಕೆ ಪ್ರಾರಂಭ ಮಾಡ್ತಾರ. ಒಂದು ಪರುಷದ ಮನಿ ಇರಲ್ಲ, ಅನೇಕ ಪರುಷದ ಮನಿಗಳಿರ್ತಾವ. ಪರುಷ ಅಂತಂದ್ರ ಮಾಣಿಕ್ಯ, ವಜ್ರ. ಆ ವಜ್ರವನ್ನ ನೋಡ್ತಾರ, ಆ ವಜ್ರವನ್ನ ಹೊರಗೆ ತೆಗಿತಾರ. ತೆಗೆದ್ಮೇಲೆ ಹೇಳ್ತಾರಪ್ಪ, ಇಲ್ಲ ಇದನ್ನ ಯಾರೋ ಮಹಾರಾಜರು ಇಲ್ಲಿ ಉಳ್ಳು ಹೋಗಿರ್ಬೋದು, ಅದಕ್ಕೋಸ್ಕರ ಇದನ್ನ ನಾವು ತೆಗೆದು ನೋಡಿದಾಗ ಇಷ್ಟು ಅನೇಕ ಸಿಕ್ಕವಂತಂದ್ರೆ ಹಾಗೆ ತೆಗೆದುಕೊಳ್ಳೋದು ಬೇಡ, ಪೂಜೆಯನ್ನ ಮಾಡೋಣ ಅಂತ ತಿಳ್ಕೊಂಡು ಇಬ್ಬರು ಸ್ನೇಹಿತರನ್ನ ಮಾರುಕಟ್ಟೆಗೆ ಕಳಿಸ್ಕೊಡ್ತಾರ. ಅವ್ರು ಇಬ್ಬರು ಸ್ನೇಹಿತರೇ, ನಾವು ಇಲ್ಲೇ ಕಾಯ್ಕೊಂತ ಇರ್ತೀವಿ, ನೀನು ಮಾರುಕಟ್ಟೆಗೆ ಹೋಗಿ ಈ ಪೂಜೆಯನ್ನು ಮಾಡ್ಲಿಕ್ಕೆ, ಈ ಪರುಷವನ್ನ ಪೂಜೆ ಮಾಡ್ಲಿಕ್ಕೆ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರ್ರಿ, ಪ್ರಸಾದವನ್ನು ತೆಗೆದುಕೊಂಡು ಬರ್ರಿ ಅಂತೇಳಿ ಕಳಿಸ್ತಾರ. ಇಬ್ಬರು ಸ್ನೇಹಿತರು ಮಾರುಕಟ್ಟೆಗೆ ಹೋಗ್ತಾರ. ಇನ್ನಿಬ್ಬರು ಸ್ನೇಹಿತರು ಅದನ್ನ ಕಾಯ್ಕೊಳ್ತಾ ಅಲ್ಲೇ ಕುಳ್ಕೊಂತ ಸಂದರ್ಭದೊಳಗ ಇಬ್ಬರು ಸ್ನೇಹಿತರು ಮಾರುಕಟ್ಟೆಗೆ ಹೋಗಿರ್ತಾರಲ್ಲ, ಅವ್ರ ತಲೆಯೊಳಗೆ ಬೇರೆ ಯೋಚನೆ ಪ್ರಾರಂಭ ಆಗುತ್ತೆ. ಏನಪ್ಪಾ ಅಂತಂದ್ರೆ, ನಾವಿಬ್ರು ಇಲ್ಲಿ ಬಂದ್ಬಿಟ್ಟಿವಿ, ಅವ್ರು ಅದ್ರೊಳಗೆ ಏನಾರ ತೆಗೆದಿಟ್ಕೊಂತಾರೋ ಏನು ಅಂತೇಳಿ. ಇವರಿಬ್ರು ಸ್ನೇಹಿತರು ಏನ್ ಮಾಡ್ತಾರಂದ್ರ, ಅವ್ರು ಇಲ್ಲಿಗೆ ಬಂದ್ರಂದ್ರ ಇದ್ರೊಳಗಿರುವಂತ ಪರುಷ ಮನೆಗಳೊಳಗ ಅವ್ರಿಗೂ ನಾವಾದ್ರೂ ಕೊಡ್ಬೇಕಾಗ್ತೈತಿ. ಅವ್ರು ಇಲ್ಲಿಗೆ ಬಂದ ತಕ್ಷಣ ಅವ್ರನ್ನ ಏನಾರ ಮಾಡಿ ನಾವು ಕೊಲೆ ಮಾಡಿಬಿಡೋಣ, ಸಾಯ್ ಬಿಡೋದು ಬಿಡೋಣ ಅಂತೇಳಿ ಇವರಿಬ್ಬರು ತಲೆಯೊಳಗೆ. ಮನುಷ್ಯನ ಮನಸ್ಸು ಎಷ್ಟು ಚೆನ್ನಾಗಿ ವಿಚಾರ ಮಾಡುತ್ತಪ್ಪ ಅಂದ್ರೆ, ಎಲ್ಲ ನನಗ ಬೇಕು ಅಂತ ಅಂದ್ರೆ ಹೊಣ್ಣು ಅನ್ನೋದು ಎಲ್ಲರಿಗೆ ಬೇಕಾಗ್ತೈತಿ, ಆದ್ರೆ ಅತಿ ಆಸೆ ಮಾಡಬಾರ್ದಾಗ್ತೈತಿ. ಹಾಗ ಅವರು ಯೋಚನೆ ಮಾಡ್ಕೊಂತ ಕುತ್ಕೊಂಡಿರ್ತಾರೆ. ಅವರು ಮಾರುಕಟ್ಟೆಯಿಂದ ಹಣ್ಣನ್ನಾಗ್ಲಿ ಆ ಪೂಜಾ ಸಾಮಗ್ರಿಗಳನ್ನಾಗ್ಲಿ ತೆಗೆದುಕೊಂಡು ಅಲ್ಲಿ ಬರ್ಬೇಕಾದ್ರೆ ಅವ್ರು ಅಂತಾರ, ಇಲ್ಲ ಅವರಿಬ್ರು ಇಲ್ಲಿ ಬಂದು ಪೂಜೆಯನ್ನ ಮಾಡಿ ಸಾಷ್ಟಾಂಗ ಹಾಕುವತ್ತಾಗ ಅವರಿಬ್ಬರದ್ದು ಬೆನ್ನಿಗೆ ನಾವು ಚೂರಿಯನ್ನ ಹಾಕಿಬಿಡೋಣ, ಮಾರುಕಟ್ಟೆಗೆ ಹೋಗಿರ್ತಾರಲ್ಲ ಅವ್ರಿಗೆ ಹಾಕ್ಬಿಡೋಣ ಅಂತೇಳಿ. ಆ ಮಾರುಕಟ್ಟೆಗೆ ಹೋದಂತ ಇಬ್ರು ಸ್ನೇಹಿತರು ಏನು ಯೋಚನೆ ಮಾಡ್ತಾರಂದ್ರೆ, ನಾವು ಮಾರುಕಟ್ಟೆಯಿಂದ ಬರುವಾಗ ಇವ್ರಿಗೆ ಪ್ರಸಾದ ತರ್ತಿರ್ತೇವಲ್ಲ, ಈ ಪ್ರಸಾದದೊಳಗೆ ಏನಾರ ವಿಷಯ ಬರಿಸಿಕೊಟ್ಟು ಬಿಡೋಣ, ಬರಿಸಿಕೊಟ್ರೆ ಅದು ಹಣ್ಣು ನನಗೆ ಸಿಗುತ್ತಲ್ಲ ಅಂತ ತಿಳ್ಕೊಂಡು ಆ ಇಬ್ಬರು ಸ್ನೇಹಿತರು ಬರ್ತಾರ. ಇಬ್ಬರು ತಯಾರಾಗಿರ್ತಾರ, ಪೂಜೆಯನ್ನೆಲ್ಲವನ್ನ ಮಾಡ್ತಾರ. ಆ ಪ್ರಸಾದ ತಂದಂತ ಸ್ನೇಹಿತರು ಆ ಪ್ರಸಾದದೊಳಗೆ ವಿಷಯವನ್ನು ಹಾಕೊಂಡು ಬಂದಿರ್ತಾರ. ಎಲ್ಲಾ ಪೂಜೆ ಮುಗಿತೈತಿ, ನಾವು ಇಲ್ಲೇ ಕಾಯ್ಕೊಂತ ಕುಂತೀವಿ, ಇದ್ರ ಆಶೀರ್ವಾದ ನಮಗಾಗೈತಿ, ನೀವು ನಮಸ್ಕಾರವನ್ನು ಮಾಡ್ರಿ ಅಂತೇಳಿ ಆ ಹೊನ್ನಿಗೆ ನಮಸ್ಕಾರ ಮಾಡಕ್ಕಂತ ಹಾಕ್ತಾರ. ಇಬ್ಬರು ದುಬ್ಬಕ್ಕ ಅವರು ಬೆನ್ನಿಗೆ ಚೂರಿಯನ್ನು ಹಾಕಿಬಿಡ್ತಾರೆ. ಅವರಿಬ್ಬರು ಅಲ್ಲಿ ಹೆಣವಾಗಿ ಬೀಳ್ತಾರ. ಹೆಣವಾಗಿ ಬಿದ್ದದನ್ನ ನೋಡಿ ಆ ಇಬ್ಬರು ಸ್ನೇಹಿತರು ಯೋಚನೆ ಮಾಡ್ತಾರೆ, ಈಗೆಲ್ಲ ಸಿಕ್ಕಬಿಟ್ಟೈತಿ, ಅವರಿಬ್ರು ಸತ್ತ ಬಿಟ್ರು, ಇದು ನಮ್ಗೆ ಹೆಂಗಾದ್ರೂ ಸಿಗುತ್ತಾ ಅಂತ ತಿಳ್ಕೊಂಡು ತಗೋಬೇಕಂತ ಯೋಚನೆ ಮಾಡ್ತಾರ. ಅವ್ರ ಇನ್ನೊಬ್ಬ ಸ್ನೇಹಿತ ಹೇಳ್ತಾನೆ, ಇಲ್ಲ ಮಾರುಕಟ್ಟೆಯಿಂದ ನಮಗೋಸ್ಕರ ಇಲ್ಲಿ ಪ್ರಸಾದ ತಂದಾರ ಅಂತಂದ್ರೆ ಈ ಪ್ರಸಾದವನ್ನು ನಾವು ಸ್ವೀಕಾರ ಮಾಡುವ ಅಂತ ತಿಳ್ಕೊಂಡು ಆ ಉಳಿದ ಇಬ್ಬರು ಸ್ನೇಹಿತರ ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಆ ಪರುಷದ ಮನಿಗಳನ್ನ ಹೆಗಲ ಮೇಲೆ ಹೊತ್ತಿಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡ ಸಂದರ್ಭದೊಳಗೆ ಹೆಂಗ ಪಾದಯಾತ್ರೆ ಹೋಗ್ತಿರ್ತಾರ ಅದ್ರ ದಾರಿಯನ್ನು ಹಿಡಿದು ಒಳ್ಳಿ ಹಿಮ್ಮಾರ್ಗವಾಗಿ ಅವ್ರು ಹೋಗಕ್ಕೆ ಪ್ರಾರಂಭ ಮಾಡ್ತಾರ. 10 ಹೆಜ್ಜೆ ಹೋಗಿರ್ತಾರ, ಏನೋ ಅವರ ದೇಹದೊಳಗೆ ಉರಿ ಪ್ರಾರಂಭವಾಗುತ್ತೆ. ಪ್ರಾರಂಭ ಆದಂತ ಸಂದರ್ಭದೊಳಗೆ ಅವರಿಬ್ಬರು ಅಲ್ಲಿ ನೆಲಕ್ಕೆ ಕಚ್ಚಿ ಬಿದ್ದು ಸಾವನ್ನಪ್ತಾರೆ. ಅದಕ್ಕೆ ಅಲ್ಲಂಪ್ರಭುದೇವರು ಹೇಳ್ತಾರ, ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ ಅಂತ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಅಂತ. ಈ ಜಗತ್ತಿನೊಳಗ ನನ್ನ ಮನಿ ನನ್ನ ಹೊಲ ಅಂತ ಎಷ್ಟೋ ಜನ ಸಾಯ್ತಾರೆ. ಇದೇ ಬಿಜಾಪುರ ಜಿಲ್ಲಾ ಒಳಗ ಇಂಡಿ ಅನ್ನೋ ಒಂದು ಗ್ರಾಮದೊಳಗ ಒಂದು ಘಟನೆ ನಡೀತಿತ್ತು. ಇಬ್ಬರು ಶರಣ ದಂಪತಿಗಳಿರ್ತಾರ. ಸೊಲ್ಲಾಪುರ ಚಾದರ್ ಎಲ್ಲ ಗೊತ್ತದ, ಚಳಿಗಾಲಕ್ಕಿಗೆಲ್ಲ ನಾವು ಹಚ್ಕೊಂತೀವಿ. ಯಾಕಂದ್ರೆ ಸೊಲ್ಲಾಪುರ ಚಾದರ್ ಅಂದ್ರೆ ಆ ಟೈಮ್ನೊಳಗೆ ಭಾಳ ಫೇಮಸ್ ಇರ್ತಾವ. ಆ ಇಬ್ಬರು ಬಡ ದಂಪತಿಗಳು ಪ್ರತಿನಿತ್ಯ ಆ ಚಾದರವನ್ನ ಜಮಖಾನವನ್ನ ಮಾರ್ತಾ ಇರ್ತಾರೆ. ಮಾರಾಟ ಮಾಡಿ ಅದರಿಂದ ಬಂದಂತ ಹಣವನ್ನ ಅಲ್ಪ ಪ್ರಮಾಣದಲ್ಲಿ ಕೂಡಿಟ್ಟು ಏನೋ ಜೀವನ ಸಾಗಿಸ್ತಿರ್ತಾರ. ಅದರಿಂದ ಏನೋ 4 ದುಡ್ಡು ಬಂದಿರ್ತಾವ. ಆ ದುಡ್ಡನ್ನ ಗಳಿಸಿ ಒಂದ್ ಸ್ವಲ್ಪ ಹೊಲಾನ ಏನೋ ಖರೀದಿ ಮಾಡಿರ್ತಾರೆ. ಆ ಹೊಲವನ್ನ ಖರೀದಿ ಮಾಡಿರ್ತಾರೆ. ಒಂದು 50 ಎಕರೆನೋ ಒಂದು 20 ಎಕರೆನೋ ಆ ಸಮಯದೊಳಗ ಆ ಹೊಲವನ್ನ ಖರೀದಿ ಮಾಡಿರ್ತಾರೆ. ಖರೀದಿ ಮಾಡಿ ಮಕ್ಕಳ ಜೀವನಕ್ಕೆ ಇದು ಅನುಕೂಲ ಆಗತ್ತಂತ ತಿಳ್ಕೊಂಡು ಅದನ್ನ ಇಟ್ಕೊಂಡಿರ್ತಾರ. ಸಹಜವಾಗಿ ಈ ದೇಹಕ್ಕೆ ಸಾವು ಮತ್ತು ಮುಪ್ಪು ಅನ್ನೋದು ಯಾರಿಗೂ ಬಿಟ್ಟಿಲ್ಲ.
ನಾವು ಎಷ್ಟು ಚಂದ ನನ್ನ ತಲೆನ ಕೂದಲ ಬೆಳ್ಳ ಆಗ್ತಾವ ಅಂತೇಳಿ ನಾ ಕರೆ ಬಣ್ಣ ಹಚ್ಚಿದ್ರು ಒಂದು ವಾರದೊಳಗೆ ನಮ್ಮ ತಲೆನ ಕೂದಲು ಹೊಳ್ಳೆ ಬೆಳ್ಳಗ ಆಗ್ತಾವ. ಲಕ್ಷ ಲಕ್ಷ ಕೊಟ್ಟು ನಮ್ಮ ಬಾಯನ ಹಲ್ಲು ಹೋಗಬಾರ್ದಂತ ಹಲ್ಲು ಹಾಕಿಸ್ಕೊಂಡು ನಮ್ಮ ಬಾಯನ ಹಲ್ಲು ಉದುರೇ ಬಿಡ್ತಾವ. ಹೋಗ್ಲಿ ಬಿಡು ನನ್ನ ಕಣ್ಣು ಕಾಣಲಿ ಅಂತೇಳಿ ಒಳಗೆ ನಾವು ಚಲೋ ಲೆಂತ್ ಹಾಕ್ಸಿದ್ರೆ ನಮ್ಮ ಕಣ್ಣುಗಳು ಕಾಣ್ಲದಂಗೆ ಆಗ್ತಾವೆ. ಹೀಗಿರುವಾಗ ಮನುಷ್ಯನಿಗೆ ಮುಪ್ಪು ಸಾವು ಅನ್ನೋದು ಸಹಜವಾಗಿ ಬಂದು ಬಿಡುತ್ತೆ. ಆ ಇಬ್ಬರು ದಂಪತಿಗಳು ಇರ್ತಾರಲ್ಲ, ಆ ಗಂಡ ಹೆಂಡಿರೊಳಗೆ ಆ ಗಂಡನು ತೀರ್ಕೊಂಡು ಬಿಡ್ತಾನ. ಆ ಸೊಲ್ಲಾಪುರ ಚಾದರ ಮಾಡ್ತಿದ್ನಲ್ಲ, ಅವನಿಗಿಬ್ಬರು ಗಂಡು ಮಕ್ಕಳು, ಒಬ್ಬ ಹೆಣ್ಮಗಳು ಇರ್ತಾಳ. ಆ ವ್ಯಕ್ತಿ ತೀರ್ಕೊಂಡು ಬಿಡ್ತಾನ. ಸಹಜವಾಗಿ ತೀರ್ಕೊಂಡ ಮೇಲೆ ಇಬ್ಬರು ಮಕ್ಳು ಇರ್ತಾರಲ್ಲ, ಯೋಚನೆ ಮಾಡ್ತಾರೆ ಏನಪ್ಪಾ ಅಂತಂದ್ರೆ, ತಂದೆ ಹೆಂಗಾದ್ರೂ ತೀರಿ ಹೋದ, ಅವನು ಗಳಿಸಿದಂಥ ಹೊಲ ಐತಿ, ಮನಿ ಐತಿ, ಅದನ್ನ ನಾವು ಹಂಚ್ಕೊಂಡ್ಬಿಡೋಣ ಅಂತೇಳಿ ಯೋಚನೆ ಮಾಡ್ತಿರ್ತಾರೆ. ಮಾಡುವಂಥ ಸಂದರ್ಭದೊಳಗೆ ಇಬ್ಬರ ಮಕ್ಕಳ ತಲೆಯಾಗ ಯೋಚನೆ ಬರ್ತ, ತಂದೆಯನ್ನ ಕೊನೆಗೊಂದು ದಿವಸ ನಮ್ಗೆ ಹುಟ್ಟಿದಾಗ ತೊಟ್ಲ ಕಟ್ತಾರ, ವಯಸ್ಸಿಗೆ ಬಂದ್ಮೇಲೆ ಬಾಸಿಂಗವನ್ನ ಕಟ್ತಾರ, ಸತ್ ಮೇಲೆ ಈ ದೇಹಕ್ಕೆ ಚಟ್ಟವನ್ನ ಕಟ್ತಿರ್ತಾರೆ. ಹುಟ್ಟಿದಾಗ ನಮ್ಮನ್ನ ತೊಟ್ಟಿಲಕ್ಕೆ ಹಾಕಿದಾಗ 4 ಜನ ಹೆಂಗ ತೂಗಿ ಸ್ವಾಗತ ಮಾಡಿಕೊಂಡಿರ್ತಾರೋ, ಸತ್ತ ಮೇಲೆ ನಮ್ಮನ್ನ 4 ಜನ ಹೊತ್ಕೊಂಡು ಹೋಗೋದು ಸಹಜವಾಗಿರುತ್ತೆ. ಆಗ ನಾವು ಒಬ್ಬರ ಡ್ರೈವರ್ ಆಗಿರ್ತೀವಿ, 4 ಜನ ಪ್ಯಾಸೆಂಜರ್ ಇರ್ತಾರೆ. ನಾವು ಹೆಂಗೆ ಡ್ರೈವಿಂಗ್ ಮಾಡ್ತೀವಿ ಅನ್ನೋ ಗೊತ್ತಿಲ್ಲ, ಅವ್ರ ಹೆಗಲವನ್ನ ಬದಲಾಯಿಸ್ತಿರ್ತಾರ, ನಾವು ಒಬ್ಬರ ಪ್ಯಾಸೆಂಜರ್ ಆಗಿ ಹಂಗೆ ಜರ್ನಿ ಮಾಡ್ತಿರ್ತೀವಿ. ಬರುವಾಗ ಹಂಗಲ್ಲ, 4 ಮಂದಿ ಡ್ರೈವರ್, ಒಬ್ಬರ ಡ್ರೈವರ್ ಆಗಿರ್ತೀವಿ. ಹೀಗ ಮನುಷ್ಯ ಒಂದು ದಿವಸ ಕಾಲಗತಿಗೆ ಅವನು ಅವನತಿ ಆಗ್ತಾನ, ಆ ವ್ಯಕ್ತಿ ತೀರಿ ಹೋಗ್ಬಿಡ್ತಾನ, ಮಕ್ಕಳ ಮದುವೆಯನ್ನ ಮಾಡಿರ್ತಾನ, ಆ ಹೆಣ್ಣು ಮಗಳನ್ನ ಮದುವೆಯನ್ನು ಮಾಡಿರ್ತಾನ. ಮದುವೆಯನ್ನ ಮಾಡಿ ಈ ತಂದೆ ತೀರಿಕೊಂಡ ಮೇಲೆ ಮಕ್ಕಳ ತಲೆಗೆ ಯೋಚನೆ ಪಡ್ತಾ, ತಂದೆ ಹೆಂಗಾದ್ರೆ ತೀರಿ ಹೋಗ್ಯಾನ, ನಮಗೋಸ್ಕರ ಅಲ್ಪ ಸ್ವಲ್ಪ ಏನೋ ಹೊಲವನ್ನ ಗಳಿಸಿಟ್ಟಾನ, ಮನೆಯನ್ನ ಗಳಿಸಿಟ್ಟಾನ ಅಂತ ಹೇಳಿ ಆ ಹೊಲವನ್ನ ಹಂಚಿಕೆ ಮಾಡೋಣ ಅಂತ ತಿಳ್ಕೊಂಡು ಇಬ್ಬರು ಮಕ್ಕಳು ಯೋಚನೆ ಮಾಡ್ತಾರೆ. ತಂದೆ ತೀರಿ ಹೋಗಿ 4 ದಿವಸ ಆಗಿರಂಗಿಲ್ಲ, ನನಗೆ ಬೇಕು ಅಂತ ತಮ್ಮ, ನನಗೆ ಬೇಕು ಅಂತ ಅಣ್ಣ ಇಬ್ಬರು ಜಗಳಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಗ್ರಾಮದ ಹಿರಿಯರು ಇರ್ತಿದ್ರು ಆಗಿನ ಕಾಲದೊಳಗೆ, ಎಲ್ಲ ಪಂಚಾಯತಿ ಕಟ್ಟಿ ಒಳಗೆ ನಡೀತಿದ್ವಿ. ಈಗೆಲ್ಲ ಕೋಟಗಳು ಬಂದ್ಬಿಟ್ಟ. ಏನು ಮನ್ಯಾಗ ಉಪ್ಪಿಟ್ಟು ಮಾಡಿಲ್ಲ ಅಂದ್ರೆ ಕೋಟಿಗೆ ಹೋಗೋದು, ಮನ್ಯಾಗ ಉಪ್ಪಿಟ್ಟಿನಾಗ ಚಮಚ ಇಟ್ಟು ಇಲ್ಲ ಅಂದ್ರೆ ಕೋಟಿಗೆ ಹೋಗೋದು. ಅಂಥ ಸಂದರ್ಭದೊಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ, ಆಸ್ತಿ ಬೇಕಂತೇಳಿ ಇಬ್ಬರು ಅಣ್ಣ ತಮ್ಮರು ಜಗಳಾಡ್ತಿರ್ತಾರ. ಗ್ರಾಮದ ಹಿರಿಯರು ಹೇಳ್ತಾರ, ಏನಪ್ಪ ಅಂತಂದ್ರೆ, ಈ ಆಸ್ತಿಯನ್ನು ನಿಮ್ಗೆ ಹಂಚಿಕೆ ಮಾಡ್ತೀವಿ, ತಂದೆಯ ದಿವಸ ಮುಗಿದ ಮೇಲೆ ಹಂಚ್ಕೊಂಡ್ರಿ ಅಂತ ಸುಮ್ಮನೆ ಇಲ್ಲ, ಬೇಕಂದ್ರೆ ಬೇಕು ಅಂತೇಳಿ ಇಬ್ಬರು ಮಕ್ಕಳು ಜಗಳವನ್ನು ಪ್ರಾರಂಭ ಮಾಡ್ತಾರೆ. ಆಯ್ತು ಅಂತೇಳಿ ಆ ಗ್ರಾಮದ ಹಿರಿಯರು ಕರೆದುಕೊಂಡು ಹೋಗಿ ಆ ಹೊಲವನ್ನ ಇಬ್ಬರಿಗೆ ಹಂಚಿಕೆಯನ್ನ ಮಾಡಿಕೊಡ್ತಾರ. ಮಾಡಿಕೊಟ್ಟು 1-2 ವರ್ಷ ಕಳೀತೈತಿ. ಕಳೆದ ಮೇಲೆ ಅಣ್ಣ ತಮ್ಮ ಇಬ್ಬರು ಹೊಲದೊಳಗೆ ದುಡ್ಕೊಂತ ಇರ್ತಾರ. ಆ ಹೊಲದ ಮಧ್ಯೆ ಒಂದೇ ಒಂದು ಜಾಲಿ ಗಿಡ ಬೆಳೆದಿರ್ತೈತಿ. ಆ ಜಾಲಿ ಗಿಡದ ಮರ, ಆ ಜಾಲಿ ಗಿಡ ಅಣ್ಣನ ಹೊಲದೊಳಗೆ ಬಾಗಿರ್ತೈತಿ, ತಮ್ಮನ ಹೊಲದಾಗ ಅದರ ಬೇರು ಬಿಟ್ಟಿರ್ತೈತಿ. ಒಂದೇ ಒಂದು ಜಾಲಿ ಗಿಡ. ತಮ್ಮ ಅಂತಾನ, ಇಲ್ಲ ಅದರ ಬೇರುಗಳು ನನ್ನ ಹೊಲದಾಗ ಬಂದವ, ನನಗೆ ಬೇಕು ಅಂತ ತಮ್ಮ ಅಂತಾನ. ಇಲ್ಲ ಅದು ಗಿಡ ನನ್ನ ಹೊಲದೊಳಗೆ ಬಾಗೈತಿ ಅಂತ ಬೇಕು ಅಂತ ಅಣ್ಣ ಅಂತಾನ. ತಾಯಿ ಹೇಳ್ತಾಳ, ತಾಯಿ ಪ್ರತಿನಿತ್ಯ ಆ ಮಕ್ಕಳ ಜೋಡಿನ ಎತ್ಕೊಂಡು ಹೋಗ್ತಿರ್ತಾಳ. ತಾಯಿ ಹೇಳ್ತಾಳೆಪ್ಪ, ಈ ವರ್ಷ ಆ ಜಾಲಿ ಗಿಡವನ್ನ ನೀನು ಕಡಿದ್ಕೋ, ಮುಂದ್ ವರ್ಷ ನಿಮ್ಮ ತಮ್ಮ ಕಡಿದ್ಕೊಳ್ಳಿ, ನಿನಗ ಉಪಯೋಗ ಆಗ್ತೈತಿ, ಯಾಕೆ ಜಗಳ ಆಡ್ತೀರಿ ಅಂತ ಹೇಳಿದಾಗ, ಇಲ್ಲವ ನನಗೆ ಬೇಕಂದ್ರೆ ಬೇಕು ಅಂತ ಅಣ್ಣ ಅಂತಾನ. ಇಲ್ಲ ನನಗೆ ಬೇಕಂದ್ರೆ ಬೇಕು ಅಂತ ತಮ್ಮ ಅಂತಾನ. ಇಬ್ರು ಏಕಾಏಕಿ ಜಗಳವನ್ನ ಪ್ರಾರಂಭ ಮಾಡ್ತಾರೆ. ಹಿಂದಲ್ ಹಿರಿಯರಾಗ್ಲಿ, ಹಿಂದಲ್ ಕಾಲ ಜನ ಹೊಲಕ್ಕೆ ಹೋಗ್ಬೇಕಾದ್ರೆ ಒಂದು ಕೈ ಒಳಗೆ ಕುಡುಗೋಲರಾಗ್ಲಿ, ಕುರ್ಚಿಗೆಲಾಗ್ಲಿ, ಕುಡುಗೋಲರ ಕೊಡ್ಲಿಯನ್ನು ಹಿಡ್ಕೊಂಡು ಹೋಗ್ತಿದ್ರು. ಯಾಕಂದ್ರೆ ಬಾಗುದ್ಲಿಯರಾಗ್ಲಿ, ಯಾಕಂದ್ರೆ ಭೂಮಿ ಒಳಗೆ ಬೆಳೆದಂಥ ಹೊಲಸ ಕಸಗಳನ್ನಾಗ್ಲಿ, ಭೂಮಿ ಒಳಗೆ ಬೆಳೆದಂಥದ್ದು ಎಲ್ಲವನ್ನ ತೆಗಿತಿದ್ರು. ಹೀಗ ತಮ್ಮನ ಕೈ ಒಳಗ ಕೊಡ್ಲಿ ಐತಿ, ಅಣ್ಣನ ಕೈ ಒಳಗ ಕುಡುಗೋಲ ಐತಿ. ಏಕಾಏಕಿ ಇಬ್ರು ಜಗಳಾಡಕ್ ಪ್ರಾರಂಭ ಮಾಡಿ, ಒಂದು ಜಾಲಿ ಗಿಡ ಸಂಬಂಧ ಇಬ್ರು ಜಗಳಾಡಕ್ ಪ್ರಾರಂಭ ಮಾಡ್ತಾರ. ತಾಯಿ ಹೇಳ್ತಾಳೆಪ್ಪ, ಈ ವರ್ಷ ನೀ ಕಡ್ಕೋ, ಮುಂದ್ ವರ್ಷ ನಿಮ್ಮ ತಮ್ಮ ಕಡ್ಕೋಲಿ ಅಂತ ಹೇಳಿ. ಆಗ ಆ ತಮ್ಮ ಹೇಳ್ತಾನೆ, ಇಲ್ಲ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲವ ಅಂತ. ಆಗಂಗಿಲ್ಲ ಅಣ್ಣ ಜಗಳಾಡಕತ್ತಿರ್ತಾರ. ಜಗಳಾಡುವಂತ ಸಂದರ್ಭದೊಳಗ ಅಣ್ಣನ ಕೈಯಲ್ಲಿರುವಂತ ಆ ಕುಡುಗೋಲು ತಗೊಂಡು ಅಣ್ಣ ಸಿಟ್ಟಿಗೆದ್ದು ತಮ್ಮನ್ನ ತುತ್ತಿಗೆ ಹಾಕು. ತಮ್ಮ ಅಲ್ಲೇ ಹೆಣವಾಗಿ ಬೀಳ್ತಾನ. ತಮ್ಮ ಅಲ್ಲೇ ಹೆಣವಾಗಿ ಬೀಳ್ತಾನ. ಅಯ್ಯೋ ತಮ್ಮನ್ನ ಕೊಂದು ಬಾ ಅಂತ ತಿಳ್ಕೊಂಡು ಈ ತಾಯಿ ಯಾರಿಗಾದ್ರೂ ಹೇಳ್ತಾಳ ಅಂತೇಳಿ ಆ ತಾಯಿಯನ್ನು ಅವನು ಕೊಂದು ಬಿಡ್ತಾನೆ. ತಾಯಿಯನ್ನ ಕೊಂದ ತಕ್ಷಣ ಇವರಿಬ್ಬರನ್ನ ಕೊಂದು ಬಿಟ್ಟಲ್ಲ, ನನಗೆ ಇನ್ಯಾರ ಗತಿ ಅಂತ ತಿಳ್ಕೊಂಡು ಅಲ್ಲೇ ಇರುವಂತ ಒಂದು ಹಗ್ಗವನ್ನ ತೆಗೆದುಕೊಂಡು ಅದೇ ಗಿಡಕ್ಕೆ ಅವನು ಉರುಳು ಹಾಕೊಂಡು ಅವನು ಸತ್ತಾಗಿ ಹೋಗುತ್ತೆ. ಯಾಕಂದ್ರೆ ಹಣ್ಣು ಕೊಡಂಗಿಲ್ಲ ಒಂದು ಜಾಲಿ ಗಿಡ, ನೆರಳು ಕೊಡಂಗಿಲ್ಲ. ನಮ್ ಕುಂದ್ರಾಕ್ ಹೋಗ್ಬೇಕಂತಂದ್ರೆ ಅಲ್ಲಿ ಮುಳ್ಳುಗಳಿರ್ತಾವ, ತಿನ್ಬೇಕಂದ್ರೆ ಹಣ್ಣು ಇರಂಗಿಲ್ಲ, ಒಂದು ಇರಂಗಿಲ್ಲ. ಹೀಗಿರೋ ಸಂದರ್ಭದೊಳಗ ಅಲ್ಲಂ ಪ್ರಭುದೇವರು ಒಂದು ಮಾತು ಹೇಳ್ತಾರ,
ಸಂಸಾರವೆಂಬ ಹೆಣ ಬಿದ್ದಿರೆ, ತಿನ್ನ ಬಂದ ನಾಯಿಯ ಜಗಳ ನೋಡಿದೆ. ಆ ನಾಯಿಯ ಜಗಳ ನೋಡಿ ಹೆಣ ಎದ್ದು ನಗುತ್ತಿದೆ ಗುಹೇಶ್ವರ ಲಿಂಗ ಅಲ್ಲಿ. ನೋಡ್ರಿ, ಸಂಸಾರ ಅನ್ನೋದು ಒಂದೇ ಸಂಸಾರದಾಗಿರುವಂತ 3 ಜನರು ಹೆಣವಾಗಿದ್ದಾರೆ. ತಿನ್ನಾಕ 100 ನಾಯಿಗಳು ಬಂದಾವ. ಆ ನಾಯಿಯ ಜಗಳ ನೋಡಿ ಹೆಣ ಎದ್ದು ನಗಾಕತ್ತಾವಂತ. ನೋಡು, ಒಂದು ನೆಳ್ಳು ಕೊಡಂಗಿಲ್ಲ, ಇದಕ್ಕೋಸ್ಕರ ಗುದ್ದಾಡ ಸಿಗ್ತದೆ. ಮನುಷ್ಯ ಮಣ್ಣಿಗಾಗಿ ಸಾಯ್ತಾರ ಈ ಜಗತ್ತಿನೊಳಗ. ಹಾಗ ಹೆಣ್ಣಿಗಾಗಿ ಸತ್ತವರ ಬಗ್ಗೆ ನಾವು ಅನೇಕ ಘಟನೆಗಳು ಕೇಳ್ತೀವಿ. ರಾವಣ ಆಗಿರ್ಬೋದು, ದುಶ್ಯಾಸನ ಆಗಿರ್ಬೋದು, ಎಷ್ಟೋ ಜನ ಹೆಣ್ಣಿಗಾಗಿ ಸತ್ತವರು ಈ ಭೂಮಿಯೊಳಗೆ ಕಾಣ್ತಾರ. ಅದಕ್ಕೆ ನಿಮಗಾಗಿ ಸತ್ತವರ ಒಬ್ಬರನ್ನು ಕಾಣೆ ಗುಹೇಶ್ವರ ಅನ್ನುವ ಅಲ್ಲಮ ಪ್ರಭುದೇವರ ಮಾತಿನಂತೆ ಈಗ ನಮ್ಮ ಗವಾಯಿಗಳವರು ಪುರಾಣ ಓದಿದ ಮೇಲೆ ತಾಯಿಯ ಪುರಾಣದ ವಿಷಯ ನಾವು ನೀವೆಲ್ಲರ ಆಲಿಸೋಣ. ಹಲೋ, ಹಲೋ, ಆ ದೇವನಿನ್ನ ನೆನಹಿನಲ್ಲಿ ಮನವರಳಿಸೋ, ದಿನವೂ ಬಾಳು ಬೆಳಗಿಸೋ ದೇವ, ಮನವರಳಿಸೋ ದೇವನಿನ್ನ ನೆನಹಿನಲ್ಲಿ, ದೇವನಿನ್ನ ನೆನಹಿನಲ್ಲಿ ಮನವರಳಿಸು, ದಿನವೂ ಬಾಳು ಬೆಳಗಿಸೋ ದೇವ, ಮನವು ಅರಳಿಸೋ ದೇವನಿನ್ನ ನೆನಹಿನಲ್ಲಿ ಮನವರಳಿಸೋ. ಎವೆಯ 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 ತೊರೆದು ಕಣ್ಣಿನಲ್ಲಿ ಕಾಂತಿ ಸುರಿದು, ಎವೆಯ 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 ತೊರೆದು ಕಣ್ಣಿನಲ್ಲಿ ಕಾಂತಿ ಸುರಿದು, ಭಾವದಲ್ಲಿ ರೂಪ ಬೆರೆದು, ಭಾವದಲ್ಲಿ ರೂಪ ಬೆರೆದು ಮನವರಳಿಸೋ ದೇವ, ಬಾಳು ಬೆಳಗಿಸೋ, ಮನವರಳಿಸೋ ದೇವ, ಬಾಳು ಬೆಳಗಿಸೋ ದೇವನಿನ್ನ ನೆನಹಿನಲ್ಲಿ ಮನವರಳಿಸೋ. ಉದಯದಲ್ಲಿ ದಯ ಮಾಡಿಸೋ, ಉದಯದಲ್ಲಿ ದಯ ಮಾಡಿಸೋ, ನಿನ್ನ ಬಗೆಯ ಬೆಳಕು ಸೂಸು, ಉತ್ಸಾಹದ ಹೊನಲು ಹರಿಸು, ಉತ್ಸಾಹದ ಹೊನಲು ಹರಿಸು, ಚಿತ್ತ ಚಿಗುರಿಸೋ ದೇವ, ಬಾಳು ಬೆಳಗಿಸೋ ದೇವನಿನ್ನ ನೆನಹಿನಲ್ಲಿ ಮನವರಳಿಸು. ನಿನ್ನ ಮಂದಹಾಸ
ಹರಿಸು ನೆಮ್ಮದಿಯ ಮಲ್ಲಿಗೆಯ ಸುರಿಸು ನಿನ್ನ ಮಂದಹಾಸ ಹರಿಸು ನೆಮ್ಮದಿಯ ಮಲ್ಲಿಗೆಯ ಸುರಿಸು ಎಲ್ಲೆಡೆ ಕಂಪನ್ನು ಪಸರಿಸು ಎಲ್ಲೆಡೆ ಕಂಪನ್ನು ಪಸರಿಸು ಮನವರಳಿಸೋ ದೇವ ಬಾಳು ಬೆಳಗಿಸೋ ಮನವರಳಿಸೋ ದೇವ ಬಾಳು ಬೆಳಗಿಸೋ ದೇವನಿನ್ನ ನೆನಹಿನಲ್ಲಿ ದೇವನಿನ್ನ ನೆನಹಿನಲ್ಲಿ ಮನವರಳಿಸು ಬಾಳು ಬೆಳಗಿಸು ಮನವರಳಿಸು ಸಾಂಬ ಜಯ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ ಆ ಆ ಈಗ ಶಿವಕಂಚಿಯು ಮಾಯಿತು ರಾಗದಿಂಬ್ಲಿಂಗವನು ವಿಷ್ಣುವು ನಾಗಭೂಷಣ ಕರುಣೆಯಿಂದ ಪಡೆಯಿತು ಈ ಗುರುತು ಆಯಿತು ಕ್ಷೇತ್ರವಿದು ಕಾಗಲಿ ಮಹಾವಿಷ್ಣು ಕಂಚಿಯು ಹೋಗಿ ನೆರೆದು ಬರಲಿ ಸಾಂಬ ಜಯ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ ಶಿವ ಸಾಂಬ ಜಯ ನಮಃ ಪಾರ್ವತಿ ಪದೀಶ್ವರ ಮಹಾದೇವ. ನಮ್ಮ ಗವಾಯಿಗಳು ಓದಿದಂತೆ ತಾಯಿಯ ಪುರಾಣದಲ್ಲಿ ಬರುವಂತಹ ದಾನಮ್ಮ ತಾಯಿ ಪ್ರತಿನಿತ್ಯ ಪವಾಡ ಲೀಲೆಗಳನ್ನು ಮಾಡುತ್ತಾ ವಿಷ್ಣು ಕಂಚಿಗೆ ಬರುವ ಪೂರ್ವಕಾಲದಲ್ಲಿ ಅಂದಿನ 12ನೇ ಶತಮಾನದ ಅಲ್ಲಮ ಪ್ರಭುದೇವಿಯರನ್ನ ಬೆನ್ನಹತ್ತಿ ಬಂದಿರುವಂಥ ಮಾಯೆ ಪಾರ್ವತಿಯ 3 ಕಳೆಯೊಳಗೆ ಬರುವಂಥದ್ದು. ಒಂದನೇದ್ದು ಮಾಯೆ ರೂಪವನ್ನು ತಾಳ್ತಾಳ. ಅದೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಉಡುಗಡಿಯ ಗ್ರಾಮದಲ್ಲಿ ಜನಿಸಿದ ಅಕ್ಕ ಮಾದೇವಿಯ 2ನೇ ಪ್ರತಿರೂಪವಾಗಿ, ಅದೇ ರೀತಿ ಈಗ ಗುಡ್ಡಾಪುರದ ದಾನಮ್ಮ ತಾಯಿಯ ರಾಜರಾಜೇಶ್ವರಿಯ ವರದಾನೇಶ್ವರಿಯಾಗಿ 3ನೇ ಕಳೆಯನ್ನು ಪಾರ್ವತಾದೇವಿ ತೋರುತ್ತಾ ಸೋಮಲಿಂಗರೊಂದಿಗೆ ತನ್ನ ಪವಾಡ ಲೀಲೆಗಳನ್ನು ತೋರುತ್ತಾ ವಿಷ್ಣು ಕಂಚಿಗೆ ಬರುವ ಪೂರ್ವಕಾಲದಲ್ಲಿ ಅನೇಕ ಪವಾಡ ಲೀಲೆಗಳನ್ನು ಮಾಡುತ್ತಾ ದಾನಮ್ಮ ತಾಯಿ ವಿಷ್ಣು ಕಂಚಿಗೆ ಬರ್ತಾಳ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಪುಟ್ಟರಾಜ ಗುರುವರ್ಯರು ಒಂದು ಮಾತು ಹೇಳ್ಕೊಂಡು ಬರ್ತಾರೆ. ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಗುರು ಏಕೆ ಬೇಕು ಲಿಂಗವ ಕೊಡುವುದಕ್ಕೆ, ಜಂಗಮನೇಕೆ ಬೇಕು ಭಕ್ತಿಯ ಪರೀಕ್ಷಿಸುವುದಕ್ಕೆ, ಕಂಡುದನ್ನೆಲ್ಲ ದೇವರೆಂದು ತಿಳಿದು ಅಡ್ಡ ಬೀಳುವ ಜನರ ಕಾಣಬಾರದೆಂದೇ ಎನ್ನ ಕಣ್ಮುಚ್ಚಿದೇನಯ್ಯ ಗುರುಕುಮಾರ ಪಂಚಾಕ್ಷರ. ನೋಡ್ರಿ, ತಮ್ಮ 97 ವಸಂತದವರೆಗೂ ಗುರುಗಳು ಅನೇಕ ಮಹಾತ್ಮರ ಪುರಾಣಗಳನ್ನಾಗಲಿ, ಅನೇಕ ಕೀರ್ತನೆಗಳನ್ನಾಗಲಿ, ಅನೇಕ ಸಂಸ್ಕೃತ ಕೃತಿಗಳನ್ನಾಗಲಿ ಬರೆದು ನಮ್ಮೆಲ್ಲರಿಗೆ ನೀಡ್ಯಾರ. ಅದಕ್ಕೆ ಹೇಳ್ಯಾರ ಪುಟ್ಟರಾಜ ಗುರುವರು ಒಂದು ಮಾತು ಹೇಳ್ತಾರೆ. ಮಹಾತ್ಮರ ಚರಿತಾಮೃತ ಗ್ರಂಥದೊಳಗೆ ಅದು ಬರುತ್ತೆ. ನಾನು ಈ ಜಗತ್ತಿಗೆ ಒಳ್ಳೆಯದನ್ನು ಮಾಡಕ್ಕೆ ಬಂದವಂತವ ಆಗಿರ್ಲಿಕ್ಕಂದ್ರು ಗುರುವರರ ಆಶೀರ್ವಾದ ನನ್ನ ಮೇಲಿತ್ತಂದ್ರೆ ಎಲ್ಲದೂ ಒಳ್ಳೇದಾಗ್ತೈತಿ ಅಂತೇಳಿ ಯಾರು ಕೇಳ್ತಿದ್ರಂತ. ಅಲ್ಲಿ ಗುರುಗಳ ಆಶೀರ್ವಾದ ಐತಿ, ನಮ್ಗೆ ಸಾಕು, ನಾವೆಲ್ಲರೂ ಗುರುಗಳ ಶಿಷ್ಯರಂತ ಹೇಳ್ತಿದ್ರಂತ. ಹೇಳ್ತಾರವರು, ನಾನು ಅಂಗಾಂಗ ಕಳೆದುಕೊಂಡಿರ್ಬೋದು, ಆದರೆ ನಾನು ನಿಜವಾದ ಅಂಗವಿಕಲನಲ್ಲ ಅಂತ ಹೇಳ್ತಾರೆ. ತಮ್ಮ 97 ವಸಂತ ಕಾಲ ಪಂಡಿತ ಪುಟ್ಟರಾಜ ಗುರುವರು ಅನೇಕ ಹಳ್ಳಿಗಳಿಗೆ ಸಂಚಾರ ಮಾಡಿ ತಮ್ಮ ಜೋಳಿಗೆಯಿಂದ ತಂದಂಥ ಅನೇಕ ದವಸ ಧಾನ್ಯಗಳನ್ನು ನಮ್ಮ ಆಶ್ರಮದ ಏಳಿಗೆಗಾಗಿ ಸವಿಸಿ ತಮ್ಮ ಶಿವಯೋಗದ ಸಾಧನೆ ಮುಖಾಂತರ ಇವತ್ತ ನಾಡಿನೊಳಗ
ಅನೇಕ ಕವಿ ಕಲಾವಿದರ ಸಾಹಿತ್ಯಗಳನ್ನ, ರಂಗಭೂಮಿ ಕಲಾವಿದರನ್ನ, ಪುರಾಣ ಪ್ರವಚನಕಾರ ಕಾಣತ್ತೀವಂದ್ರೆ ಅದು ಗುರುಕುಮಾರೇಶ್ವರರ ಮತ್ತು ಪಂಚಾಕ್ಷರೇಶ್ವರ ಮತ್ತು ಪುಟ್ಟರಾಜ ಗುರುವರ ಆಶೀರ್ವಾದ ಅಂತ ನಾವು ನೀವೆಲ್ಲರೂ ಕೇಳ್ತೀನಿ. ಇಂಥ ಪುಣ್ಯ ಗರಡಿ ಒಳಗ ನಾವು ನೀವೆಲ್ಲರೂ ಅದೇವಿ, ಇಲ್ಲಿ ಕುಂತೀವಿ, ಕೇಳಾಕತ್ತೀವಿ ಅಂತಂದ್ರೆ ನಮ್ಮ ಪೂರ್ವ ಜನ್ಮದ ಪುಣ್ಯ ಇದ್ರೆ ಮಾತ್ರ ಇಲ್ಲಿ ಕುಂದ್ರಾಕ ಅವಕಾಶ ಐತಿ. ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ನಾನು ಇನ್ನೂ ಚಿಕ್ಕ ಕಲಾವಿದ. ಯಾಕಪ್ಪ ಅಂತಂದ್ರೆ ನನಗೆ ಅಷ್ಟೊಂದು ಅಧ್ಯಯನದ ಬಗ್ಗೆ ಅರಿವಿಲ್ಲ ಅಂದ್ರು ಗುರುಗಳು ಬರೆದಿರುವಂಥ ಒಂದು ಕೃತಿ ಒಳಗೆ ಹೇಳ್ತಾರ, ಗುರುಗಳು ಸಿದ್ಧಲಿಂಗೇಶ್ವರರ ಪುರಾಣವನ್ನವರಿಗೆ ಬೇಕಾದ್ರೆ ಗುರುಗಳು ಹೇಳ್ತಾರ, ಪ್ರತಿನಿತ್ಯ ಸಿದ್ಧಲಿಂಗೇಶ್ವರರಿಗೆ 2 ಹುಡಗಳು ಬಂದು ಬಟ್ಟೆಯನ್ನ ತಳೆದು ಕೊಡ್ತಿದ್ವಂತ. ಆ ಬಟ್ಟೆಯನ್ನ ಆರ್ಲಿಕ್ಕೆ ಹಾಕಿ ಸಿದ್ಧಲಿಂಗೇಶ್ವರರು ತಮ್ಮ ಮೈ ಮೇಲೆ ಅದನ್ನು ಹೊತ್ತಿಕೊಂಡು ಹೋಗ್ತಾ ಇದ್ರು ಅಂತೇಳಿ ಗುರುಗಳು ಬರೆದಿರುವಂತ 14 ಅಥವಾ 12ನೇ ಅಧ್ಯಾಯದೊಳಗೆ ಅದನ್ನ ಉಲ್ಲೇಖನ ಮಾಡ್ತಾರೆ. ಮಹಾತ್ಮರು ಅಂತಾರ, ಲೋಕದಂತೆ ಬಾರ ಲೋಕದಂತೆ ಇರೋರು, ಲೋಕದಂತೆ ಹೋವರು ನೋಡಯ್ಯ ನಿಮ್ಮ ಶರಣರು ಅಂತ ಹೇಳ್ತಾರೆ. ಅವ್ರು ಲೋಕದಂಗೆ ಬರಂಗಿಲ್ಲ, ಲೋಕದ ಜನರ ಹಂಗೆ ಇರಂಗಿಲ್ಲ, ಅವ್ರು ಲೋಕದಂಗೆ ಹೋಗಂಗಿಲ್ಲ ಅಂತ ಹೇಳಿ. ಅದಕ್ಕೆ ನಮ್ಮ ನಿಮ್ಮ ಮಧ್ಯೆ ಆಗಿ ಹೋಗಿರುವಂತ ಈ ಆ ಸಿದ್ಧಾರೂಢ ಮಹಾಸ್ವಾಮಿಗಳವರ ಜೀವನ ಚರಿತ್ರೆಯನ್ನ ಓದ್ಬೇಕಾದ್ರೆ ಒಂದು ಮಾತು ಬರುತ್ತೆ. ಅವರ ಸಮಕಾಲೀನರಾಗಿರುವಂತ ಅಜಾತ ನವಲುಂದದ ನಾಗಲಿಂಗ ಸ್ವಾಮಿಗಳಾಗಲಿ, ಸಂತ ಶಿಶುನಾಳ ಸರೀಪರಾಗಲಿ, ಸಿದ್ಧಾರೂಢ ಮಹಾಸ್ವಾಮಿಗಳಾಗಲಿ ಎಲ್ಲರೂ ದೇವಿ ಆರಾಧಕರಾಗಲಿ. ಹಿಂಗಿರುವಾಗ ಸಿದ್ಧಲಿಂಗೇಶ್ವರರು ಒಂದು ಮಾತು ಹೇಳ್ತಾರ, ಸಿದ್ಧಾರೂಢ ಮಹಾತ್ಮರು ಒಂದು ಮಾತನ್ನು ಹೇಳ್ತಾರೆ. ಏನಪ್ಪಾ ಅಂತಂದ್ರ, ಇಲ್ಲ ನಾಗಲಿಂಗಪ್ಪ, ನೀ ಲೋಕ ಸಂಚಾರಕ್ಕೆ ಹೋಗ್ಬೇಕಾದ್ರೆ ಇಬ್ರಾಂಪುರ ಅಂತ ಒಂದು ಗ್ರಾಮ ಬರ್ತ, ಆ ಗ್ರಾಮದೊಳಗೆ ಒಬ್ಬ ಬಡ ವ್ಯಕ್ತಿ ಅದಾನ ಫಕೀರೇಶ್ವರ ಅಂತ ಹೇಳಿ. ಆ ವ್ಯಕ್ತಿಗೆ ದಾನ ಧರ್ಮ ಮಾಡ್ಬೇಕನ್ನೋ ಆಸೆ ಐತಿ, ಆದ್ರೆ ಅವನ ಹತ್ರ ಹಣ ಇಲ್ಲ, ಏನೇ ಇಲ್ಲ. ಒಂದು ಬಿದ್ದ ಮನೆ ಐತಿ, ಆ ಮನೆ ಒಳಗಿದ್ದ ಜೀವನ ನಡೆಸಾತನ, ಅವನ್ನ ಬಾಳನ್ನ ನೀನ್ ಬೆಳಗ್ಬೇಕು ಅಂತ ಹೇಳಿ ಆ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳಿಗೆ ಸಿದ್ಧಾರೂಢರು ಹೇಳಿದಾಗ, ಸಿದ್ಧಾರೂಢರು ಹೇಳಿದ ಮಾತನ್ನ ಕೇಳಿ ನವಲಗುಂದ ನಾಗಲಿಂಗಪ್ಪ ಮಹಾಸ್ವಾಮಿಗಳವರು ಸಂಚಾರ ಮಾಡುತ್ತಾ ಆ ಇಬ್ರಾಂಪುರ ಗ್ರಾಮಕ್ಕೆ ಬರ್ತಾರ. ಆ ಗ್ರಾಮದೊಳಗ ಆ ಬಡ ವ್ಯಕ್ತಿ ಕೊಡ್ಬೇಕನ್ನೋದು ಐತಿ ಮನಸ್ಸೊಳಗ, ಆದ್ರೆ ಕೊಡ್ಬೇಕಾದ್ರೆ ಅವನ ಕೈ ಒಳಗ ಏನೂ ದಾನ ಇಲ್ಲ. ನವಲಗುಂದದ ನಾಗಲಿಂಗ ಸ್ವಾಮಿ ಬಂದು ಅವ್ರ ಮನೆ ಮುಂದೆ ನಿಂತ್ಕೊಂಡು ಭವತಿ ಭಿಕ್ಷಾನ್ ದೇಹಿ ಅಂತಂತಾನ. ಫಕೀರೇಶ ಬಂದು ಹೇಳ್ತಾನೆ, ಯಪ್ಪ ನನಗ ನೀಡಬೇಕು ಅನ್ನೋ ಆಸೆ ಐತಿ, ಅದ ನನ್ನ ಮನೆಯೊಳಗ ನೀಡಾಕ ಏನೂ ಇಲ್ಲ. ಆಗ ನವಲಗುಂದ ನಾಗಲಿಂಗ ಸ್ವಾಮಿಗಳಂತಾರ, ಏನಾದ್ರೂ ಇದ್ದಿದ್ದು ತಂದು ನೀಡು ಅಂತ ಹೇಳ್ತಾರೆಪ್ಪ. ನೀ ಬರೋದು ನನ್ನ ಪೂರ್ವ ಕಾಲದೊಳಗೆ ಗೊತ್ತಾಗಿತ್ತಂದ್ರ ನಾ ಯಾರ ಮನೆಯೊಳಗೆ ಇಸ್ಕೊಂಬಂದಾರ ನಿನಗೆ ಮಾಡಿ ನೀಡ್ತಿದ್ದೆ, ಆದ್ರೆ ನನಗೆ ನೀಡಬೇಕನ್ನೋ ಆಸೆ ಐತೆ, ಆದ್ರೆ ನಿನಗೆ ನೀಡಿಸ್ಕೊಳ್ಬೇಕು ಅನ್ನೋದೈತೆ, ಆದ್ರೆ ನೀಡಬೇಕಂದ್ರೆ ನನ್ನ ಮನೆಯೊಳಗೆ ಏನಿಲ್ಲ ಅಂತಂದಾಗ ಅಟ್ಟದ ಮೇಲೆ ಏನಾದರೂ ಐತೆ ನೋಡಿ ತೆಗೆದುಕೊಂಡು ಬಾ ಅಂತ ಹೇಳ್ತಾರ. ಆಯ್ತು ಅಂತೇಳಿ ಆ ಫಕೀರ ಒಳಗೆ ಹೋಗಿ ಅಲ್ಲಿರುವಂತಹ ಒಂದಿಸೇನೋ ಕಡ್ಲಿಯನ್ನ ಹುರಿದಿಟ್ಟಿರ್ತಾರ. ಆ ಕಡ್ಲಿಯನ್ನ ತಂದು ಆ ಫಕೀರೇಶ ಆ ನವಲಗುಂದದ ನಾಗಲಿಂಗ ಸ್ವಾಮಿಗಳಿಗೆ ನೀಡ್ತಾನ. ನವಲದ ನಾಗಲಿಂಗ ಸ್ವಾಮಿಗಳು ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಸ್ವೀಕಾರ ಮಾಡಿ ಇದನ್ನ ಅವರ ಉಡಲಿಗೆ ಹಾಕಿ ಹೇಳ್ತಾರ, ಇದನ್ನ ಹೋಗಿ ನಿನ್ನ ಹೊಲದೊಳಗ ಬಿತ್ತು, ಇದು ಬೆಳೆ ಬರುತ್ತ ಅಂತ ಹೇಳಿ. ಆಗ ಅಚಲ ಭಕ್ತಿಯಿಂದ ಫಕೀರೇಶ್ವರ ತೆಗೆದುಕೊಂಡು ಹೋಗಿ 1-2 ದಿವಸಗಳ ಕಾಲ ಆ ಹೊಲವನ್ನ ಸ್ವಚ್ಛ ಮಾಡಿ ಆ ಹೊಲದೊಳಗ ಆ ಹುರಿದ ಕಡಲೆಯ ಬೀಜವನ್ನ ಬಿತ್ತುತ್ತಾರ. ಬಿತ್ತಿದಾಗ ಎಲ್ಲರೂ ಕೇಳ್ತಾರ, ಆ ಹೊಲದ ಪಕ್ಕದವ್ರು ಹೇಳ್ತಾರ, ಏನ್ ಹುಚ್ಚದಿಯೋ ನೀನು, ಯಾರೋ ಒಬ್ಬ ಅಜ್ಞಾನಿ ಹೇಳಿದ ಅಂತ ತಿಳ್ಕೊಂಡು ಆ ಹುರಿದ ಕಡ್ಲಿ ಹೋಗಿ ಬಿತ್ತಿದ್ರ ಏನ ಬೆಳೆ ಬರುತ್ತನ ಅಂತೇಳಿ ಆ ಫಕೀರೇಶಿಗೆ ಹೇಳಿದಾಗ ಅವ ಹೇಳ್ತಾರ, ಇಲ್ಲಪ್ಪ, ಸಾಕ್ಷಾತ್ ದೇವರ ಸ್ವರೂಪರಾಗಿ ಭೂಮಿಗೆ ಬಂದಂತ ನಾಗಲಿಂಗಪ್ಪಜ್ಜ ಹೇಳ್ಯಾನ, ಅವ ಹೇಳಿದ್ರೆ ಆಗ್ತೈತಿ ಅಂತ. ನಿನ್ನಂತ ಹುಚ್ಚ ಯಾರೇ ಇಲ್ಲ, ಹೋಗು ಅಂತೇಳಿ ಬೈದ್ ಕಳಿಸ್ತಾರ. ಆದ್ರೆ ಅಚಲ ಭಕ್ತಿಯಿಂದ ಫಕೀರೇಶನು ಹೋಗಿ ಆ ಹುರಿದ ಕಡಲೆಯನ್ನ ಹೊಲದೊಳಗ ಬಿತ್ತುತ್ತಾನೆ. ಬಿತ್ತಿದಂತ ಸಂದರ್ಭದೊಳಗ 1 ದಿವಸ ಕಳಿತೈತಿ, 2 ದಿವಸ ಕಳಿತೈತಿ, ಹಿಂಗ ತಿಂಗಳ ಹೋಗುತ್ತೆ. ತಿಂಗಳು ಹೋದ್ಮೇಲೆ ಆ ಬೆಳೆ ಅಲ್ಪ ಮಟ್ಟಿಗೆ ಬೆಳೆಯಕ್ಕೆ ಪ್ರಾರಂಭ ಆಗ್ತೈತಿ. ಅಕ್ಕಪಕ್ಕದ ಹೊಲದವರು ಬೆಳೆಗಳೇ ಬೆಳೆದಿರಂಗಿಲ್ಲ. ಯಾರು ಅವನಿಗೆ ಹೇಳಿರ್ತಾರ ಆ ಅಕ್ಕಪಕ್ಕದ ಹೊಲದವ್ರದ್ದೇ ಬೆಳೆದಿರಂಗಿಲ್ಲ. ಈ ಹುರಿದ ಕಡಲೆಯನ್ನ ಬಿತ್ತಿ ಬಂದಿರ್ತಾನಲ್ಲ, ತಿಂಗಳ ಕಳೆದು 2 ತಿಂಗಳ ಕಳೆದು 3 ತಿಂಗಳ ಆಗತ್ತೆ. ಅದನ್ನ ಒಕ್ಕಲೆಯನ್ನ ಮಾಡ್ತಿರ್ತಾನ, ಕನವನ್ನ ಮಾಡ್ತಿರ್ತಾನ. ಪಕ್ಕದ ಹೊಲದವ್ರದ್ದು ಏನಾಗಿರಂಗಿಲ್ಲ, ಈ ಕನವನ್ನ ಮಾಡಿಕೊಂಡು ಅದನ್ನ ಮನೆಗೆ ಏರ್ಕೊಂಡು ಬರ್ತಿರ್ತಾನ. ಆ ಸಂದರ್ಭಕ್ಕೆ ಹೊಳ್ಳಿ ನಾಗಲಿಂಗ ಮಹಾಸ್ವಾಮಿಗಳು ಫಕೀರೇಶ್ವರ ಮನೆಗೆ ಬಂದ ಬರ್ತಾರ. ಈ ಅಹಂಕಾರ ಅನ್ನೋದು ಮನುಷ್ಯನಿಗೆ ಬಂತಂದ್ರ ಅದು ನಮ್ಮನ್ನ ಸರ್ವನಾಶ ಮಾಡಿಬಿಡುತ್ತೆ. ಹೀಗಿರುವಾಗ ಆ ಮನೆಗೆ ನವಲಗುಂದ ನಾಗಲಿಂಗ ಸ್ವಾಮಿಗಳು ಬಂದು ಹೇಳ್ತಾರ, ಮೊದ್ಲಾಕೆಲ್ಲ ಮನೆ ಹೋಗಿರ್ತೈತಿ, ಜೀವನ ಬದಲಾಗಿರ್ತೈತಿ, ಅವನು ನಡೆಯುವಂಥ ನಡೆ ನುಡಿಗಳ ಬದಲಾಗಿರ್ತಾವ, ಆದ್ರೆ ಅವನಲ್ಲಿರುವಂಥ ಭಕ್ತಿ ಮಾತ್ರ ಇನ್ನೂ ಉಳ್ಕೊಂಡಿರ್ತೈತಿ. ಅಜಾತ ನವಲಗುಂದ ನಾಗಲಿಂಗ ಸ್ವಾಮಿಗಳು
ಅವತಾರ ಪುರುಷರಾಗಿರ್ತಾರ, ಅವತಾರವನ್ನ ಬದಲಾವಣೆ ಮಾಡ್ತಿರ್ತಾರ. ಹಾಗ ನಾಗಲಿಂಗ ಸ್ವಾಮಿಗಳು ಬಂದು ಭವತಿ ಭಿಕ್ಷಾಂದೇಯಿ ಅಂತೇಳಿ ಮತ್ತೆ ಬೇಡ್ತಾರೆ. ಬೇಡಿದಾಗ ಆ ಫಕೀರೇಶ್ವರನ್ ಹೊರಗೆ ಬಂದು, ಆಯ್ತ್ರಪ್ಪ ನೀವು ಯಾರು ಅಂತ ಕೇಳ್ತಾರ. ಇಲ್ಲಪ್ಪ ನಾವೊಬ್ಬ ಬಡ ಭಿಕ್ಷುಕ, ಪ್ರತಿನಿತ್ಯ ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಹೋಗಿ ಸಿಕ್ಕಂತ ಪ್ರಸಾದದಿಂದ ಮಿಕ್ಕಂತ ಪ್ರಸಾದದಿಂದ ಉಂಡು ಬದುಕುವಂಥ ವ್ಯಕ್ತಿ ಅದೀನಿ, ಬಹಳ ನನಗೆ ಸಂಕಟ ಆಗತೈತಿ, ನೀಡ್ ಅಂತ ಹೇಳ್ತಾನೆ. ಯಪ್ಪ ಒಂದು 5 ನಿಮಿಷ ತಡಿ ಅಂತೇಳಿ ಆ ಫಕೀರೇಶ್ವರ ಹೇಳಿ ಒಳಗೆ ಹೋಗ್ತಾನೆ. ಹೋದ ಸಂದರ್ಭದೊಳಗೆ ಏಂತ ಹೇಳ್ತಾಳ, ಏನ್ರಿ ಆ ಭಿಕ್ಷುಕ ಬಂದಾನಲ್ಲ, ಆ ಭಿಕ್ಷುಕಗ ಉಳಿದ ಹಳಿಸಿದ ಅನ್ನ ಐತಿ, ಅದನ್ನ ಹೋಗಿ ನೀಡ್ರಿ ಅಂತ ನವಲುಂದ ನಾಗಲಿಂಗ ಸ್ವಾಮಿ ಹೇಳ್ತಾರೆ. ಇಲ್ಲ, ಭಿಕ್ಷುಕರಂತಂದ್ರ ನಮ್ಮನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿರುವಂತಹ ಆ ಸಾಕ್ಷಾತ್ ಪರಶಿವನ ಪ್ರತಿರೂಪವಾಗಿರ್ತಾರ ಅಂತೇಳಿ. ಆಯ್ತು ಅಂತ ತಿಳ್ಕೊಂಡು ಹೆಂಡತಿ ನೀಡ ಅಂತ ಹೇಳ್ತಾರ. ಆದ್ರ ಅವ್ರಿಗೆ ಫಕೀರೇಶ್ವರ ಮನಸ್ಸಿಗೆ ಒಪ್ಪಂಗಿಲ್ಲ. ಆಯ್ತು ಅಂತ ತಿಳ್ಕೊಂಡು ಮನೆಯೊಳಗಿರುವಂತಹ ಆ ಮತ್ತು ಕಡಲೆಯನ್ನು ತೆಗೆದುಕೊಂಡು ಹೋಗಿ, ಆ ಹಸಿಗಡಲೆಯನ್ನು ತೆಗೆದುಕೊಂಡು ಹೋಗಿ ಆ ನವಲುಂದ ನಾಗಲಿಂಗಪ್ಪಗೆ ಹೇಳ್ತಾರ, ಇಲ್ಲ ನೀನು ಮಾಡಿರುವಂಥ ಅಚಲವಾದ ಭಕ್ತಿಯಿಂದ ಇವತ್ತ ನಾನು ಹಿಂದಿನ ಸಮಯದೊಳಗೆ ಬಂದಾಗ ನನ್ನ ಪ್ರತಿರೂಪ ಬೇರೆ ಆಗಿತ್ತು, ಇವತ್ತ ನೀ ನನಗೆ ಭಕ್ತಿಯಿಂದ ನೀಡ್ತಿ ಇಲ್ಲೋ ಅಂತೇಳಿ ನಿನ್ನ ಹೆಂಡತಿಯ ಮನಸ್ಸೊಳಗೆ ಬಂದಂಥ ಘಟನೆಯನ್ನು ನೋಡಿ ನನಗೆ ಬಹಳ ದುಃಖ ಅನಿಸ್ತಾ. ಆದ್ರೆ ನೀ ತಂದು ಕಡಲೆಯನ್ನು ನೀಡಿಯಲ್ಲ, ನೀ ಹುರಿದ ಗಡಲೆಯನ್ನು ಬಿತ್ತಿದಂಥ ಫಕೀರೇಶ ಆಗಲಿ, ಫಕೀರೇಶ ಹುರುಕಡ್ಲಿ ಅನ್ನೋ ಮಂತನ ಈಗಾದ್ರೂ ಈ ಬ್ರಹ್ಮಪುರದೊಳಗೆ ಐತಿ ಶರಣ ತಂದೆ ತಾಯಿ. ಅಂದ್ರೆ ಮಹಾತ್ಮರು ನಮ್ಮನ್ನ ಪರೀಕ್ಷೆ ಮಾಡಿ ನೋಡ್ತಾರ. ಅದಕ್ಕೆ ಅಂತಾರ, ಈ ಭಗವಂತ ಕೊಟ್ಟ ಶರೀರವನ್ನ ನಾವು ಭಗವಂತನಿಗೆ ಸ್ವಲ್ಪ ಪಟ್ಟಿಗಾದ್ರೂ ಶ್ರಮ ಪಡಬೇಕಂತ. ಇವತ್ತ ಏನಪ್ಪಾ ಅಂದ್ರೆ ಅನೇಕ ಜನಗಳು ಎದೆದಕ್ಕೆ ನಾವು ಹೊಂಟು ಬಿಟ್ಟಿವಿ. ಅದಕ್ಕೆ ಗುರುವರು ಹೇಳ್ತಾರ, ಕಂಡುದನ್ನೆಲ್ಲ ದೇವರೆಂದು ದೇವರೆಂದು ಅಡ್ಡ ಬೀಳುವ ಜನರ ಕಾಣಬಾರದೆಂದೇನ ಕಣ್ಣು ಮುಚ್ಚಿದೇನಯ್ಯ ಗುರುಕುಮಾರ ಪಂಚಾಶಿ. ಕಲ್ಲೊಳಗ, ಮಣ್ಣೊಳಗ, ಗಿಡದೊಳಗ ದೇವರದಾನಂತ ಎಷ್ಟೋ ಜನ ನಾವು ಹೊಂಟು ಬಿಟ್ಟಿವಿ. ಹಂಗಿತ್ತಂದ್ರ ಗುರುಗಳೇ ಯಾಕೆ ಬೇಕಾಗ್ತಿದ್ರು? ಲಿಂಗ ಕೊಡಾಕ, ಭಕ್ತಿ ಪರೀಕ್ಷೆ ಮಾಡಾಕ ಯಾಕೆ ಜಂಗಮರು ಬೇಕಾಗ್ತಿದ್ರು? ಅದಕ್ಕಂತಾರ, ಈ ಜಗತ್ತಿನೊಳಗ ಮಹಾತ್ಮರು ಒಂದೇನಾದ್ರೂ ಕಾರಣ ಇಟ್ಕೊಂಡ ಹುಟ್ಟಿ ಬಂದಿರ್ತಾರಂತ. ಅದೇ ರೀತಿ ದಾನಮ್ಮ ತಾಯಿ ಸಂಚಾರ ಮಾಡುತ್ತಾ 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 ವಿಷ್ಣು ಕಂಚಿಗೆ ಬರ್ತಾಳ. ವಿಷ್ಣು ಕಂಚಿಯ ಬಂದಂತ ಸಂದರ್ಭದೊಳಗ ಅತ್ಯಂತ ಭವ್ಯವಾದ ಕಟ್ಟಡದೊಳಗ ವಿಷ್ಣುವಿನ ಒಂದು ಮೂರ್ತಿಯನ್ನ ಇಟ್ಟು 7 ಬಾಗಿಲು ಉಳ್ಳಿರುವಂತಹ ವಿಷ್ಣು ಕಂಚಿಯ ದೇವಾಲಯ ಹೊರಭಾಗದಲ್ಲಿ ಆ ಬ್ರಾಹ್ಮಣ ರಾಜ ಬರೆದಿಟ್ಟಿರ್ತಾನ. ಏನಪ್ಪಾ ಅಂತಂದ್ರೆ ಒಂದು ಶಾಸನ ಬರೆದಿಟ್ಟಿರ್ತಾನೆ. ಇಲ್ಲಿ ಯಾರಾದ್ರೂ ಭಿಕ್ಷುಕರು ಬಂದ್ರ, ಇಲ್ಲಿ ಯಾರಾದ್ರೂ ಒಳಗ ಲಿಂಗ ಕಟ್ಟಿಕೊಂಡು ಬಂದಂಥವ್ರು ಯಾರ ಇದ್ರ ಆ ಗುಡಿ ಒಳಗ ಪ್ರವೇಶ ಇರಂಗಿಲ್ಲ. ವಿಷ್ಣುವನ್ನ ಯಾರ ಆರಾಧನೆ ಮಾಡ್ತಿರ್ತಾರ ಅವರಿಗೆ ಮಾತ್ರ ಪ್ರತ್ಯೇಕವಾಗಿ ಇಲ್ಲಿ ಒಳಗ ಇರುತ್ತ ಅಂತೇಳಿ ಆ ಶಾಸನವನ್ನ ಬರೆದು ಹಾಕಿರ್ತಾನ. ಇಬ್ಬರು ದ್ವಾರ ಪಾಲಕರನ್ನು ಅಲ್ಲಿ ಇಟ್ಟಿರ್ತಾನೆ. ಇಟ್ಟಂತ ಸಂದರ್ಭದೊಳಗ ಸೋಮಲಿಂಗರು, ಆ ಹಿಂದೆ ಬಂದಿರುವಂತ ಅನೇಕ ಶರಣರು, ದಾನಮ್ಮ ತಾಯಿ ಆ ದೇವಸ್ಥಾನದ ಕಟ್ಟಡದ ಮುಂಬಾಗಿಲ ರಾಜ ಗೋಪುರದ ಮುಂದೆ ಬಂದ ನಿಂತ್ಕೊಂಡಂತ ಸಂದರ್ಭದೊಳಗ ದಾನಮ್ಮ ತಾಯಿ ಅಂತಾಳ, ನಾವು ವಿಷ್ಣುವಿನ ಮೂರ್ತಿಯನ್ನ ನೋಡ್ಬೇಕು, ನಮ್ಮನ್ನ ಒಳಗೆ ಬಿಡ್ತೀರ ಅಂತ ಕೇಳ್ತಾರ. ಆ ದ್ವಾರಪಾಲಕರು ಹೇಳ್ತಾರ, ಆಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ನಿಮ್ಮ ಕೊಳ್ಳೊಳಗ ಲಿಂಗ ಐತಿ, ರುದ್ರಾಕ್ಷ ಐತಿ, ಭಸ್ಮ ಐತಿ, ನಾವು ಒಳಗೆ ಬಿಡಂಗಿಲ್ಲ ಅಂತಂದ್ರೆ ದಾನಮ್ಮ ತಾಯಿ ಆಯ್ತು ಅಂತ ತಿಳ್ಕೊಂಡು ಅಲ್ಲಿಂದ ಅದೃಶ್ಯಳಾಗ್ಬಿಡ್ತಾನ. ಅದೃಶ್ಯಳಾಗಿ ದಾನಮ್ಮ ತಾಯಿ ಏಕಕಾಲಕ್ಕನ ಆ ದೇವಾಲಯದ ಗರ್ಭದ ಗುಡಿ ಒಳಗೆ ಹೋಗಿ ಅಲ್ಲಿ ಎಲ್ಲಾ ಶರಣರು, ಸೋಮನಾಥ, ಲಿಂಗಮ್ಮ ತಾಯಿ ಮತ್ತೆ ಪ್ರತ್ಯಕ್ಷ ಆಗಿ ಆ ಶಿವಮೂರ್ತಿಯನ್ನ, ಆ ವಿಷ್ಣು ಮೂರ್ತಿಯನ್ನ ತಮ್ಮ ಪುಣ್ಯದ ಪರುಷದ ಹಸ್ತದಿಂದ ಸ್ಪರ್ಶ ಮಾಡಿಬಿಡ್ತಾರೆ. ಮಾಡಿದಂಥ ಸಂದರ್ಭದೊಳಗೆ ಆ ವಿಷ್ಣು ಮೂರ್ತಿ ಏನಾಗುತ್ತಪ್ಪ ಅಂದ್ರೆ ಲಿಂಗವಾಗಿ ಉದ್ಭವಗೊಳ್ಳುತ್ತೆ. ಅದೇ ಈಗಿನ ವಿಷ್ಣು ಕಂಚಿಯೇ ಶಿವಕಂಚಿ ಆದಂಥ ಘಟನೆ. ದಾನಮ್ಮ ತಾಯಿ ಪುಣ್ಯದ ಪರುಷದ ಹಸ್ತದಿಂದ ಸ್ಪರ್ಶನೆ ಮಾಡಿದ್ದ ಇವತ್ತು ವಿಷ್ಣು ಕಂಚಿ ಹೋಗಿ ಶಿವಕಂಚಿ ಆದಂಥ ಘಟನೆಯನ್ನ ನಾವು ಇಲ್ಲಿ ಕೇಳ್ತೀವಿ. ಕೇಳಿದ ಮೇಲೆ ಆ ರಾಜ ಹೇಳ್ತಾರ, ಅಲ್ಲಿ ಒಬ್ರು ಹೋಗಿ ಹೇಳ್ತಾರೆ, ಇಲ್ಲಪ್ಪ ನಾವು ವಿಷ್ಣುವಿನ ಮೂರ್ತಿಯನ್ನು ಇಟ್ಟಿದ್ವಲ್ಲ, ಆ ಮೂರ್ತಿಯನ್ನ ಒಬ್ಬ ತಿರುಕರು ಬಂದು ಆ ಮೂರ್ತಿಯನ್ನ ಸ್ಪರ್ಶ ಮಾಡ್ಯಾರ. ಅಲ್ಲಿರುವಂತ ವಿಷ್ಣು ಮೂರ್ತಿ ಹೋಗಿ ಶಿವಲಿಂಗ ಆಗೈತಿ ಅಂತ ಹೇಳ್ತಾರ. ಆಗ ಆ ರಾಜರು ಹೇಳ್ತಾರ, ಒಂದು ದೇವಾಲಯ ಐತೆ ಅಂದ್ರೆ ದೇವಾಲಯದ ಮುಂದೆ ಅನೇಕ ಜನ ಭಿಕ್ಷುಕರು ಇರ್ತಾರೆ, ಅನೇಕ ಜನ ಭಿಕ್ಷೆ ಬೇಡೋ ಕುಂತಿರ್ತಾರ. ಆ ಭಿಕ್ಷುಕರು ಅಂದ್ರೆ ಅಲ್ಲಿ ಅಲ್ಪ ಮಟ್ಟಿಗೆ ಬರುವಂತ ಹಣದಿಂದ ಬದುಕ್ತಾ ಇರ್ತಾರ. ಅವಾಗ ಆ ರಾಜ ಹೇಳಿ ಕಳಿಸ್ತಾನೆ ಅಲ್ಲಿರುವಂತ ಮಂತ್ರಿಮಂಡಲಕ್ಕೆ, ಸೇನಾಧಿಪತಿಗಳೇ, ಹೋಗ್ರಿ ಆ ವಿಷ್ಣು ದೇವಾಲಯದ ಮುಂದೆ ಕುಂತಂತ ಯಾರೆರಡು ಭಿಕ್ಷುಕರು ತಿರುಕರದಾರೋಡು ಅವ್ರಿಗೆಲ್ಲ ಹೇಳಿ ಕಳಿಸ್ರಿ, ಆ ದೇವಾಲಯದೊಳಗ ಯಾರೋ ತಿರುಕರು ಬಂದಾರಂತಾರ, ಅವ್ನು ಎಳೆದು ಕಳೆದುಕೊಂಡು ನಮ್ಮ ಸಂಸ್ಥಾನಕ್ಕೆ, ನಮ್ಮ ಅರಮನೆಗೆ ಕರೆದುಕೊಂಡು ಬರ್ರಿ ಅಂತ ಹೇಳ್ತಾನೆ ಆ ಬ್ರಾಹ್ಮಣ ರಾಜ. ಆಯ್ತು ಅಂತ ತಿಳ್ಕೊಂಡು ಎಲ್ಲಾ ತಿರುಕರು ಹೋಗಿ ಆ
ದಾನಮ್ಮ ದೇವಿಯನ್ನ ಅವರ ಒಡಗೂಡಿ ಬಂದಂಥ ಶರಣರನ್ನ ಸೋಮಲಿಂಗರನ್ನ ಕರೆತರ್ತಾರ. ತರುವಂಥ ಸಂದರ್ಭದೊಳಗೆ ಇವರು ಏನು ಕರ್ಕೊಂಡು ಬರುವಂಥ ದಾರಿ ಮಧ್ಯದೊಳಗೆ ಆ ತಿರುಕರಿಗೆ ಒಬ್ಬರಿಗೆ ಕೈ ಇರಲ್ಲ. ಒಂದಿಷ್ಟು ಜನ ರೋಗಿಗಳಾಗಿರ್ತಾರೆ, ಒಂದಿಷ್ಟು ಜನ ಕುಷ್ಠರೋಗಿಗಳಾಗಿರ್ತಾರೆ, ಒಬ್ಬರಿಗೆ ಕಿವಿ ಕೇಳ್ತಿರಂಗಿಲ್ಲ, ಒಬ್ಬರಿಗೆ ಕಣ್ಣು ಕಾಣ್ತಿರಂಗಿಲ್ಲ. ಆಗ ದಾನಮ್ಮ ತಾಯಿ ಶರಣರನ್ನ ಕೈ ಹಿಡಿದು ಎಳ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ಅವರ ಮೈಯಲ್ಲಿರುವಂಥ ರೋಗಗಳಾಗ್ಲಿ, ಅವರ ಕೇಳದಾರಿದಂಥ ಕಿವಿಗಳಾಗ್ಲಿ, ಕಾಣದಿರಂಥ ಕಣ್ಣುಗಳು ತಾವಾಗ್ಲೇ ಬರಕ್ ಪ್ರಾರಂಭ ಆಗ್ತಾವ. ಅಂದ್ರೆ ಪರುಷದ ಮುನಿ ಮುಟ್ಟಿದ ತಕ್ಷಣ ನಾವು ಹೆಂಗೆ ಪರುಷ ಆಗ್ತೀವಿ ಅಂದ್ರೆ ಗುರು ಮುಟ್ಟಿದ ಈ ಕಾಯ ಗುರುವಾಗುವಂತೆ. ಅಂದ್ರೆ ಆ ಪುಣ್ಯಾತ್ಮರ ಸ್ಪರ್ಶದಿಂದ ಇವರಲ್ಲಿರುವಂಥ ರೋಗ ರುಜಿನಗಳೆಲ್ಲವೂ ಹೋಗಿ ಅವರು ಸಹ ರೋಗದಿಂದ ಪೀಡಿತರಾದಂಥವ್ರು ಎಲ್ಲರೂ ಗುಣಮುಖರಾಗ್ತಾರ. ಆಯ್ತು ಅಂತೇಳಿ ಆ ರಾಜಭವನಕ್ಕೆ ಅವ್ರು ಕರ್ಕೊಂಡು ಬರ್ತಾರೆ. ಆ ಬ್ರಾಹ್ಮಣ ರಾಜ ನೋಡ್ತಾನ, ತಿರುಕರಂತ ನಾ ಹೇಳಿದ್ದೆ, ಇವರೆಲ್ಲರಿಗೂ ರೋಗದಿಂದ ಬಳಲ್ತಾ ಇದ್ರು, ಪ್ರತಿನಿತ್ಯಲ್ಲಿ ಬಂದು ಮೃಷ್ಟಾನ್ನ ಭೋಜನವನ್ನ ಮಾಡ್ತಾ ಇದ್ರು, ಇವ್ರಿಗೆ ಏನಾಗೈತಿ, ಎಲ್ಲರೂ ಗುಣಮುಖರಾಗ್ಯಾರಲ್ಲ ಅಂತ ತಿಳ್ಕೊಂಡಾಗ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಪ್ರತಿಕಳೆಯನ್ನ ಆ ಬ್ರಾಹ್ಮಣ ರಾಜನಿಗೆ ದಾನಮ್ಮ ತಾಯಿ ಸೋಮಲಿಂಗೇಶ್ವರರು ತೋರಿಸಿದ ತಕ್ಷಣ ಆ ರಾಜ ಆ ದಾನಮ್ಮ ತಾಯಿಯ ಸೋಮಲಿಂಗರ ಪಾದಕ್ಕೆ ಎರಗಿ ನಮಸ್ಕಾರ ಮಾಡಿ ಹೇಳ್ತಾರ, ನಾವು ಮಾಡಿದ್ದು ತಪ್ಪಾತೆಪ್ಪ, ನಿಮ್ಮನ್ನ ತಿರುಕರ ಅಂದಿದ್ದು ತಪ್ಪಾಯ್ತು ಅಂತ ದಾನಮ್ಮ ತಾಯಿಗೆ ಸೋಮಲಿಂಗೇಶ್ವರಿಗೆ ನಮಸ್ಕಾರ ಮಾಡ್ತಾರ. ಅವರು ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಪ್ರತಿರೂಪರಾಗಿ ದಾನಮ್ಮ ತಾಯಿಯವರು ಆಶೀರ್ವಾದ ಮಾಡ್ತಾರೆ. ಮಾಡಿದಂಥ ಸಂದರ್ಭದೊಳಗ ಆಯ್ತು ಅಂತ ತಿಳ್ಕೊಂಡು ಆ ರಾಜ ಹೇಳ್ತಾನ, ನಾ ಮಾಡಿದ್ದು ತಪ್ಪಾಯ್ತು ಅಂತ ಹೇಳಿದಾಗ ದಾನಮ್ಮ ತಾಯಿ ಒಂದು ಮಾತು ಹೇಳ್ತಾಳ, ನಿನಗ ಈ ನೋಡ್ರಿ ಎಲ್ಲ ಧರ್ಮಕ್ಕ ಅವ್ರವ್ರದ್ದಾದಂಥ ಒಂದು ಸಂಖ್ಯೆ ಇರುತ್ತೆ. ಇಸ್ಲಾಂ ಧರ್ಮಕ್ಕಾಗ್ಲಿ ನಮ್ಮ ಕ್ರಿಶ್ಚಿಯನ್ ಧರ್ಮಕ್ಕಾಗ್ಲಿ ಈ ಭಾರತದ ಪುಣ್ಯ ಇತಿಹಾಸದೊಳಗೆ ನಾವೆಲ್ಲರೂ ನೋಡಬೇಕು. ಭವ್ಯ ಪರಂಪರೆ ಅಂದ್ರೆ ಅನೇಕ ಜಾತಿ ಧರ್ಮಗಳಿಂದ ಕೂಡಿರುವಂಥ ಈ ಭಾರತ ದೇಶದೊಳಗೆ ಅವರಿಗೆ ಆದಂಥ ಪ್ರತ್ಯೇಕ ಧರ್ಮದೊಳಗೆ ಸಂಖ್ಯೆಗಳಿರ್ತಾವೆ. ನಮ್ಮ ವೀರಶೈವ ಧರ್ಮದೊಳಗೊಂದು ಸಂಖ್ಯೆ ಬರುತ್ತೆ, ಏನಪ್ಪಾ ಅಂದ್ರೆ 5, 8, 6 ಅಂತೇಳಿ. ಅಂದ್ರೆ ಪಂಚಾಚಾರಗಳು 5, ಅಷ್ಟಾವರಣಗಳು 8, ಶಟಸ್ಥಲಗಳು 6. ಅಂದ್ರೆ ನೋಡ್ರಿ, ಸದಾಚಾರ, ಭೃತ್ಯಾಚಾರ, ಘನಾಚಾರ ಹಿಂಗ 5 ಪಂಚಾಚಾರಗಳು ಬರ್ತಾವ, ಶಟಸ್ಥಲಗಳು ಬರ್ತಾವ, ಹಾಗೂ ಅಷ್ಟಾವರಣಗಳು ಬರ್ತಾವ. ಇವನ್ನೆಲ್ಲವನ್ನ ದಾನಮ್ಮ ತಾಯಿ ಸಲಲಿತವಾಗಿ ಆ ರಾಜನಿಗೆ ತಿಳಿಪಡಿಸ್ಬೇಕಾದ್ರೆ ಆ ರಾಜ ಮಗ್ನನಾಗಿ ಆ ವೀರಶೈವ ಧರ್ಮದ ಸಂಖ್ಯೆಗಳ ಬಗ್ಗೆ ಆಗ್ಲಿ, ವೀರಶೈವದ ಧರ್ಮದ ಆ ಲಿಂಗದ ಬಗ್ಗೆ ಆಗ್ಲಿ ಮಹಾತ್ಮೆನ ತಿಳ್ಕೊಂತ ಕುತ್ಕೊಂಡ್ಮೇಲೆ ದಾನಮ್ಮ ತಾಯಿ ಪಾದಕ್ಕೆರಿಗೆ ಹೇಳ್ತಾನ, ಅಮ್ಮ ನನಗ ವಿಷ್ಣುವಿನ ಆಗ್ಲಿ ಶಿವನ ಆಗ್ಲಿ ಇಬ್ರು ಏಕಕ್ವಲಕ್ಕ ಅವರು ನನಗೆ ಪ್ರತ್ಯಕ್ಷವಾಗ್ಲಿ, ಅವ್ರು ನನ್ನ ಮುಂದೆ ಇರಲಿ ಅಂತ ತಿಳ್ಕೊಂಡು ಆ ತಾಯಿ ಪಾದಕ್ಕೆ ಎರಗಿದಾಗ ದಾನಮ್ಮ ತಾಯಿ ತನ್ನಲ್ಲಿರುವಂತಹ ಆ ಲಿಂಗವನ್ನು ಕೊಟ್ಟು ಅಷ್ಟಾವರಣದ ಬಗ್ಗೆ ಆಗಲಿ, ಶಟಸ್ಥಲದ ಬಗ್ಗೆ ಆಗಲಿ, ಪಂಚಾಚಾರದ ಬಗ್ಗೆ ಆಗಲಿ ಹೇಳಿ ತನ್ನಲ್ಲಿರುವಂಥ ಭಸ್ಮವನ್ನು ಆ ವ್ಯಕ್ತಿಗೆ ಕೊಟ್ಟು ಆ ದಾನಮ್ಮ ತಾಯಿ ಮುಂದೆ ಹೋಗ್ತಾಳ. ಮುಂದೆ ಎಲ್ಲಿಗೆ ಬರ್ತಾಳ ಅನ್ನೋ ಪೂರ್ವ ಕಾಲದಲ್ಲಿ ನಮ್ಮ ಗವಾಯಿಗಳು ನನ್ನ ಹಾಡನ್ನು ಹಾಡಿದ ಮೇಲೆ ಆ ವಿಷಯದ ಬಗ್ಗೆ ನಾವು ನೀವೆಲ್ಲರೂ ತಿಳ್ಕೊಂಡು ಹೊಗಳುವ ತೆಗಳುವ ಮಾತನ್ನು ಕೇಳದೆ ಇಳೆಯೊಳಗುಳಿಯುವ ಕಾರ್ಯವ ಮಾಡು. ಜಾಗ ನೋಡಿಕೊಳ್ಳು ಮನವೇ, ಜಾಗ ನೋಡಿಕೊಳ್ಳು, ಜಾಗ ನೋಡಿಕೊಳ್ಳು ಮನವೇ, ಜಾಗ ನೋಡಿಕೊಳ್ಳು. ಅರಿವಿನ ದಾರಿಗೆ ಗುರುವಿನ ನೋಡೋ, ಅರಿವಿನ ದಾರಿಗೆ ಗುರುವಿನ ನೋಡೋ, ಅರಿವಿನ ದಾರಿಗೆ ಗುರುವಿನ ನೋಡೋ. ಜಾಗ ನೋಡಿಕೊಳ್ಳು ಮನವೇ, ಜಾಗ ನೋಡಿಕೊಳ್ಳು, ಜಾಗ ನೋಡಿಕೊಳ್ಳು ಮನವೇ, ಜಾಗ ನೋಡಿಕೊಳ್ಳು.
ಮಗುವಿನ ನಗೆಯಲ್ಲಿ ಜಗದಗಲದಲ್ಲಿ ದೇವನ ಕಾಣೋ ಅರಳುವ ಹೂವಲಿ ಮಗುವಿನ ನಗೆಯಲ್ಲಿ ಜಗದಗಲದಲ್ಲಿ ದೇವನ ಕಾಣೋ ಜಗದಗಲದಲ್ಲಿ ದೇವನ ಕಾಣೋ ಜಗದಗಲದಲ್ಲಿ ದೇವನ ಕಾಣೋ ಜಾಗ ನೋಡಿಕೊಳ್ಳೋ ಮನವೇ ಜಾಗ ನೋಡಿಕೊಳ್ಳೋ ಹೊಗಳುವ ತೆಗಳುವ ಮಾತನ್ನು ಕೇಳದೆ ಇಳೆಯೊಳಗುಳಿಯುವ ಕಾರ್ಯವ ಮಾಡು ಆ ತೆಗಳುವ ಮಾತನ್ನು ಕೇಳದೆ ಇಳೆಯೊಳಗುಳಿಯುವ ಕಾರ್ಯವ ಮಾಡು ಇಳೆಯೊಳಗುಳಿಯುವ ಕಾರ್ಯವ ಮಾಡೋ ಜಾಗ ನೋಡಿಕೊಳ್ಳು ಮನವೇ ಜಾಗ ನೋಡಿಕೊಳ್ಳು ನಾನು ನನ್ನದು ಎನ್ನುವ ಮುನ್ನ ಸನ್ನಿಧಿ ಶಿವ ಶಾಂತೇಶನ ಕೂಡೋ ನಾನು ನನ್ನದು ಎನ್ನುವ ಮುನ್ನ ಸನ್ನಿಧಿ ಶಿವ ಶಾಂತೇಶನ ಕೂಡೋ ಜಾಗ ನೋಡಿಕೊಳ್ಳು ಮನವೇ ಜಾಗ ನೋಡಿಕೊಳ್ಳು ಮನವೇ ಜಾಗ ನೋಡಿಕೊಳ್ಳು ಮನವೇ ಜಾಗ ನೋಡಿಕೊಳ್ಳು ಸಾಂಬಜಯ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ ಶಿವಸಾಂಬ ಜಯ ನಮಃ ಪಾರ್ವತೀಪತಿ ಶಿವರ ಮಹಾದೇವ. ದಾನಮ್ಮ ತಾಯಿಯು ಸೋಮಲಿಂಗರು ಅನೇಕ ಶರಣರೊಡನೆಗೆ ಆ ವಿಷ್ಣು ಕಂಚೆಯಲ್ಲಿರುವಂಥ ಮಹಾರಾಜನಿಗೆ ವಿಷ್ಣು ಕಂಚೆಯನ್ನು ಶಿವನ ಮುಖವಾಗಿ ಶಿವಕಂಚೆಯನ್ನು ಮಾಡಿ ವರದಾನೇಶ್ವರಿ ದಾನಮ್ಮ ತಾಯಿಯು ಸೋಮಲಿಂಗರು ಅನೇಕ ಶರಣರು ಅಲ್ಲಿಂದ ಮುಂದೆ ಸಂಚಾರ ಮಾಡುತ್ತಾ ಕಾಶಿಗೆ ಹೋಗ್ಬೇಕಂತ ಪ್ರಯಾಣ ಬೆಳೆಸ್ತಾರೆ. ಆ ಪ್ರಯಾಣ ಬೆಳೆಸುವಂಥ ಸಂದರ್ಭದೊಳಗೆ ಕಪಿಲೆ ಕಾವೇರಿ ನದಿಯಲ್ಲಿ ಮಿಂದಿ ಲಿಂಗಾರ್ಚನೆಯನ್ನು ಮಾಡಿಕೊಂಡು ದಾನಮ್ಮ ತಾಯಿ ಸಂಚಾರ ಮಾಡುತ್ತಾ ಮಾಡುತ್ತಾ ಮುಂದೆ ಹಾಗೆ ಬರಬೇಕಾದ್ರೆ ವಿಜಾಪುರ ಜಿಲ್ಲೆಯ ದೇವಗಿರಿಯ ಯಾದವ ವಂಶದ ಭೂಪಾಲನ ಸ್ನೇಹಿತನಾದ ಸಾಯಿದೇವನೆಂಬ ಮಂಡಲಿಕ ರಾಜನ ಆಳ್ತಾ ಇದ್ದ. ಸಾಯಿದೇವ ಅನ್ನೋ ಒಬ್ಬ ಮಹಾರಾಜ ಆ ಮಂಡಲಿಕೆಯನ್ನು ಆಳ್ತಾ ಇದ್ದ. ಬಿಜಾಪುರದ ದೇವಗಿರಿ ಯಾದವ ವಂಶದ ಭೂಪಾಲ ಅನ್ನೋ ಒಬ್ಬ ಸ್ನೇಹಿತನಾದಂಥ ಸಾಯಿದೇವನೆಂಬವನು ಒಂದು ಮಂಡಲಿಕೆಯನ್ನು ಆಳ್ತಿದ್ದ ಮಹಾರಾಜ. ಅನೇಕ ವರ್ಷಗಳ ಕಾಲ ಆ ರಾಜ್ಯವನ್ನು ಆಳಿ ಆ ರಾಜ್ಯದೊಳಗೆ ಬಂದಿರುವಂಥ ಕಂದಾಯವನ್ನು ತೆಗೆದುಕೊಂಡು ಆ ರಾಜ್ಯದೊಳಗೆ ಅನೇಕ ಕಾರ್ಯಗಳನ್ನು ಮಾಡ್ತಾ ಇರೋದು ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ದಾನಮ್ಮ ತಾಯಿಯು ಹಾಗೂ ಸೋಮಲಿಂಗರು ಸಂಚಾರ ಮಾಡುತ್ತಾ ಬರುತ್ತಾ ಹಂಗೆ ಧಾರವಾಡ ಆಗಲಿ ಈ ದಾವಣಗೆರೆ ಆಗಲಿ ಹರಿಹರ ಆಗಲಿ ಹಿಂಗೆ ಸಂಚಾರ ಮಾಡ್ಕೊತ ಬರ್ತಾರೆ. ಬಂದು ಬೆಳಗಾವಿ ಒಳಗೆ ಅವರು ವಾಸ್ತವವನ್ನು ಹೂಡಿರ್ತಾರೆ. ದಾನಮ್ಮ ತಾಯಿಯವರು ಅಲ್ಲೇ ಇರ್ತಾರೆ. ಇರುವಂಥ ಸಂದರ್ಭದೊಳಗೆ ಈ ಸುದ್ದಿ ಆ ಮಂಡಲಿಕ ರಾಜನಾಗಿರುವಂಥ ಸಾಯಿ ದೇವನಿಗೆ ತಿಳಿತೈತಿ. ಇಲ್ಲ, ಅನೇಕ ಪವಾಡ ಲೀಲೆಗಳನ್ನು ಮಾಡಿ ದಾನಮ್ಮ ತಾಯಿ ಎಲ್ಲ ಕಡೆ ಅವಳ ಹೆಸರು ಅಜರಾಮರವಾಗಿಬಿಟ್ಟಿರ್ತೈತಿ. ಇದನ್ನು ತಿಳಿದುಕೊಂಡಂಥ ಸಾಯಿ ದೇವ ಬರ್ತಾನ. ಬಂದು ಬೆಳಗಾವಿಯಲ್ಲಿ ದಾನಮ್ಮ ತಾಯಿ ಸೋಮಲಿಂಗರು ಇರುವಂಥದ್ದನ್ನು ಕೇಳಿ ಆ ಇಬ್ಬರು ಪಾರ್ವತಿ ಪರಮೇಶ್ವರ ಕಳೆಯಾಗಿರುವಂಥ ದಾನಮ್ಮ ತಾಯಿ ಮತ್ತು ಸೋಮನಾಥರ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾನ, ನಾನು ದೇವಗಿರಿಯ ಯಾದವ ವಂಶದ ಭೂಪಾಲನ ಸ್ನೇಹಿತನು, ನಾನು ಮಂಡಲಿಕ ಎನ್ನುವ ಒಂದು ರಾಜ್ಯವನ್ನು ಆಳ್ತಾ ಇದ್ದೀನಿ. ಆದರೆ ನನಗೆ ಅನೇಕ ವರ್ಷದಿಂದ ಮಕ್ಕಳೇ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಗುರುವರೇ ಪಂಡಿತ ಪುಟ್ಟರಾಜ ಗುರುವರು ಮುಂಡ್ರಗಿ, ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕು ಒಳಗೆ ಒಂದು ಘಟನೆ ನಡೀತಿತ್ತು. ಏನಪ್ಪಾ ಅಂತಂದ್ರೆ
ಒಂದು ಹಾಲು ಮತದ ಸಮಾಜದೊಳಗ 21 ವರ್ಷದ ಒಬ್ಬ ಯುವಕ ಮಾದೇವ ಅಂತ ಹೇಳಿ, ಅಲ್ಲಿ ಬರ್ದೂರ್ ಅನ್ನೋ ಒಂದು ಗ್ರಾಮ ಬರುತ್ತ ಮುಂಡ್ರಿಗಿ ಮಗ್ಲ. ಆ ಬರ್ದೂರೊಳಗ ಗ್ರಾಮದೊಳಗ ಹಾಲು ಮತ ಸಮಾಜದೊಳಗ ಒಬ್ಬ ವ್ಯಕ್ತಿ ಇರ್ತಾನ, ಯುವಕ ಮಾದೇವ ಅಂತ ಹೇಳಿ. ಆ 21 ವರ್ಷದ ಯುವಕನಿಗೆ ಮದುವೆ ಆಗಿರ್ತೈತಿ, ಒಂದು ಹೆಣ್ಣು ಮಗು ಸಹ ಇರುತ್ತೆ. ಒಂದು ಹೆಣ್ಣು ಮಗು ಸಹ ಇರುತ್ತ. ಇದ್ದ ಸಂದರ್ಭದೊಳಗ ಏಕಾಏಕಿ ಹೊಲಕ್ಕ ನೇಗಿಲ ಹೊಡ್ಯಾಕನೋ ಗಳೆ ಹೊಡ್ಯಾಕಂತ ಹೋಗಿರ್ತಾನ. ಬಂಡೆ ನೋಡಿಕೊಂಡು ಹೋಗಿ ನೇಗಿಲ ಹೊಡೆಯುವಂತ ಸಂದರ್ಭದೊಳಗ ಆ ಬಾರ್ಕಲ್ ತೊಗೊಂಡು ಆ ಎತ್ತಿಗೆ ಹೊಡೆಯುವಂತ ಸಂದರ್ಭದೊಳಗ ಆ ಬಾರ್ಕಲ್ನ ತುದಿ ಬಂದು ಆ ಮಾದೇವನ ಕಣ್ಣಿಗೆ ಬಡದು ಬಿಡುತ್ತೆ. ಬಡದು 2 ಕಣ್ಣುಗಳನ್ನು ಕಳ್ಕೊಂಡ್ಬಿಡುತ್ತ. 2 ಕಣ್ಣುಗಳನ್ನು ಕಳ್ಕೊಂಡ ಮೇಲೆ ಆ ಬರ್ದೂರ್ ಗ್ರಾಮದವರು ಹೇಳ್ತಾರ, ಇಲ್ಲ ಗದಗನೊಳಗ ಒಂದು ಆಶ್ರಮ ಐತಿ, ಆ ಆಶ್ರಮದೊಳಗ ಪಂಡಿತ ಪುಟ್ಟರಾಜ ಗುರುವರರು ಅಂದ ಅನಾಥ ದೀನ ದಲಿತರಿಗೋಸ್ಕರ ಕಟ್ಟಿರುವಂತ ಒಂದು ಆಶ್ರಮ, ಅವರು ಅಲ್ಲಿ ಹೋಗಿ ನಿಮ್ಮ ಮಗನನ್ನ ಬಿಡ್ರಿ ಅಂತ ಹೇಳ್ತಾರ. ಆದ್ರೆ ತಂದೆ ತಾಯಿಗಳು ಹಸುನೀಗಿರ್ತಾರ. ಅವ್ರ ತಮ್ಮ ಒಬ್ಬನೇ ಇರ್ತಾನ. ಅವ ಹೇಳ್ತಾನ, ನಮ್ಗೆ ಎಲ್ರಿ ಗೊತ್ತಿಲ್ಲ, ನಮ್ಗೇನು ಗೊತ್ತಿಲ್ಲ, ನಾವು ಹೆಂಗೆ ಹೋಗ್ಬೇಕಲ್ಲಿ ಅಂತ ಹೇಳಿದಾಗ ಆ ಗ್ರಾಮದವರು ಪಂಡಿತ ಪುಟ್ಟರಾಜ ಗುರುವರಿಗೆ ಅತ್ಯಂತ ಹತ್ತಿರದಿಂದ ನಡ್ಕೊಳ್ತಾ ಇರ್ತಾರ. ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟಂತ ಪಂಡಿತ ಪುಟ್ಟರಾಜ ಗುರುವರಿಗೆ ನಡ್ಕೊಂತಿರ್ತಾರ. ಅವ್ರು ಹೇಳ್ತಾರ, ಇಲ್ಲ ನನಗ ಗುರುಗಳು ಪರಿಚಿತವಾದಾರ, ನಿಮ್ಮ ಮಗನನ್ನ ಅಲ್ಲಿ ಕರ್ಕೊಂಡು ಹೋಗಿ, ನಿಮ್ಮ ತಮ್ಮನ ಅಲ್ಲಿ ಕರ್ಕೊಂಡು ಹೋಗಿ ಬಿಡೋಣ ಅಂತ ಹೇಳಿ ಅವರ ತಮ್ಮ ಅವರ ಅಣ್ಣನ ಹುಲಿಯಪ್ಪನ ಕರ್ಕೊಂಡು ಅಜ್ಜವ್ರ ಕಡೆ ಕರ್ಕೊಂಬಂದು ಬಿಡ್ತಾರ. ಪುಟ್ಟರಾಜ ಗುರುವರರು ಮೊದ್ಲ ಹಿಂಗೆ ಮುಟ್ಬೇಕಂತ ಹೋಗ್ತಾರ. ಮುಟ್ಬೇಕಾದ್ರೆ ಅವ್ನ ಕೈ ಅಷ್ಟು ಹತ್ತಿರ್ತಾವ. ಆ ವ್ಯಕ್ತಿ ಅತ್ಯಂತ ಎತ್ತರವಾದ ಆಳು. ಮುಟ್ಟಿದ ತಕ್ಷಣ ಗುರುಗಳು ಅವ್ನು ಹಿಂಗೆ ಮುಟ್ಟಿದ ತಕ್ಷಣ ಬಲಗೈನ ಮುಟ್ತಾರ. ಬಲಗೈ ಮುಟ್ಟಾಕ ಹೋಗಂಗಿಲ್ಲ ಗುರುಗಳು, ಬ್ಯಾಡಿದು ಅಂತೇಳಿ ಹಿಂದಕ್ಕೆ ಸರಿಸ್ಬಿಡ್ತಾರೆ. ಸರಿಸಿ ಎಡಗೈನ ಮಾತ್ರ ಮುಟ್ಟಿ ಹೇಳ್ತಾರ ಅವ್ರ ಗುರುಗಳು, ಇಲ್ಲ ನೀನು ಮುಂದೆ ಸಂಗೀತ ಕಲಿತರು ಎಡಗೈಯಿಂದ ಮಾತ್ರ ನೀನು ಸಂಗೀತವನ್ನ ನುಡಿಸ್ಬೇಕು ಅಂತೇಳಿ ಪುಟ್ಟರಾಜ್ ಗುರುವರು ಹೇಳ್ತಾರೆ. ಯಾಕಂದ್ರೆ ಈ ಗುರುಗಳಿಗೆ ಎಷ್ಟು ಜ್ಞಾನ ಇತ್ತಪ್ಪ ಅಂತಂದ್ರೆ, ಹೊಲದೊಳಗೆ ಹೋದಾಗ ಆ ಬಾರ್ಕೋಲ್ನ ತೆಗೆದುಕೊಂಡು ಬಲಗೈಲಿಂದ ಹೊಡೆದಿರ್ತಾನೆ. ಅದೇ ಬಾರ್ಕೋಲ್ನ ತುದಿ ಬಂದು ಅವನ ಕಣ್ಣಿಗೆ ಬಡದು 2 ಕಣ್ಣುಗಳನ್ನು ಕಳ್ಕೊಂಡಿರ್ತಾನೆ. 21 ವರ್ಷದ ಹುಡುಗ ಕರ್ಕೊಂಬಂದು ಇಲ್ಲಿ ಬಿಡ್ತಾರ. ಗುರುಗಳು ಅವಂಗೆ ಆಶೀರ್ವಾದ ಮಾಡ್ತಾರ, ಇಲ್ಲ ನಿನಗ ಸಂಗೀತ ಒಲಿತೈತಿ, ಆ ಸಂಗೀತದ ಮುಖಾಂತರ ನೀನು ಎಲ್ಲರಿಗೂ ಪರಿಚಿತ ಆಗ್ತಿ, ಹೋಗು ಅಂತ ಹೇಳ್ತಾರ. ಈಗ ಅದೇ ನಮ್ಮ ಯಾತ್ರಾ ನಿವಾಸದೊಳಗೆ ಅದಾರ ನೋಡ್ರಿರಲ್ಲ ಎಲ್ಲಾರು. ಇದು ನಮ್ಮ ಕಣ್ಣಿಲಾರ್ ಬಿಲ್ಡಿಂಗ್ನೊಳಗೆ ಅದಾರ ಮಾದೇವಪ್ಪಜ್ಜ ಅಂತೇಳಿ. ಈಗ 75-76 ವಯಸ್ಸಿನವ್ರು. ಅದು ಗುರುವರ್ಯರು ಅಂತಾರಲ್ಲ, ಹರಮುನಿದರು ಗುರು ಕಾಯೋನು ಅಂತೇಳಿ. ಒಂದ್ ವೇಳೆ ದೈವಿಚ್ಛೆ ಏನೋ ಗೊತ್ತಿಲ್ಲ, ಕಣ್ಣು ಕಳ್ಕೊಂತಾರ. ಆದ್ರೆ ಗುರುಗಳ ಆಶೀರ್ವಾದದಿಂದ ಮರಳಿ ಕಣ್ಣನ್ನು ಪಡ್ಕೊಂಡು ಈಗ ಡಾಕ್ಟರೇಟ್ ಪಡ್ಕೊಂಡು ರಾಜ್ಯ ಪ್ರಶಸ್ತಿಗೆ ಅನೇಕ ಕಡೆ ಅವರು ಆ ಪತ್ರವನ್ನ ಹಿಡ್ಕೊಂಡು ಹೋಗ್ತಾರ. ಅವರಿಗೆ ಗುರುಗಳ ಆಶೀರ್ವಾದದಿಂದ ರಾಜ್ಯ ಪ್ರಶಸ್ತಿ ಸಹ ದೊರಕಲಿ ಅಂತೇಳಿ. ಅದಕ್ಕೆ ದಾನಮ್ಮ ತಾಯಿ ಆ ವಿಷ್ಣು ಕಂಚೆಯನ್ನ ಶಿವ ಕಂಚೆಯನ್ನ ಮಾಡಿ ಸಂಚಾರ ಮಾಡುತ್ತಾ ಆ ಬೆಳಗಾವಿಯಲ್ಲಿ ಬಂದಂತ ಸಂದರ್ಭದೊಳಗ ಆ ಮಂಡಲಿಕದ ರಾಜ ಸಾಯಿದೇವನು ಮಕ್ಕಳಿರಂಗಿಲ್ಲ. ದಾನಮ್ಮ ತಾಯಿಗೆ ಹೋಗಿ ಬೇಡ್ಕೊಂತಾನ, ವಾ ನನಗ ಮದುವೆ ಆಗಿ ಅನೇಕ ವರ್ಷ ಆಯ್ತು, ನಾ ಬಡ ಬಗ್ಗರಿಗೆ ದೀನ ದಲಿತರಿಗೆ ಬಂದವರಿಗೆ ಎಲ್ಲವನ್ನ ಕೊಡ್ತೀನಿ, ಆದ್ರೆ ನನಗೆ ಮಕ್ಕಳು ಆಗ್ತಾ ಇಲ್ಲ ಅಂತೇಳಿ ಆ ಸಾಯಿದೇವ ಕೇಳಿದಾಗ ತಾಯಿ ಹೇಳ್ತಾಳ, ಯಪ್ಪ ನಿನಗ ಒಂದು ಮಾತನ್ನ ಹೇಳ್ತೀನಿ, ಆ ಮಾತನ್ನ ನಿನ್ನ ಉಸಿರಿರುವವರೆಗೂ ನೀ ಇದನ್ನ ನಡೆಸ್ಕೊಂಡು ಹೋದೆ ಅಂದ್ರೆ ನಿನಗ ಗಂಡು ಸಂತಾನ ಆಗ್ತೈತಿ ಅಂತೇಳಿ ದಾನಮ್ಮ ತಾಯಿ ವರದ ಹಸ್ತವನ್ನ ಅವನ ತಲೆ ಮೇಲೆ ಇಟ್ಟು ಹೇಳ್ತಾಳ. ಈ ಲಿಂಗವನ್ನ ನಿನ್ನ ಕೊಳ್ಳೊಳಗ ಕಟ್ಟಿಕೋ, ಪ್ರತಿನಿತ್ಯ ಲಿಂಗ ಪೂಜೆಯನ್ನ ಮಾಡಿಕೊಳ್ಬೇಕು. ಬಂದಂತ ಯಾರೋ ಭವತಿ ಭಿಕ್ಷಾಂದೇಹಿ ಅಂತೇಳಿ ನಿನ್ನ ರಾಜ ಸಂಸ್ಥಾನ ಮುಂದೆ ಬಂದಂತವ್ರಿಗೆ ನೀ ಪ್ರತಿನಿತ್ಯ ಅವ್ರಿಗೆ ಪ್ರಸಾದವನ್ನ ನೀಡುವುದನ್ನ ಮಾಡಿದ್ರೆ ನಿನ್ನ ಗಂಡು ಮಗುವಿಗೆ ಜನ್ಮ ನೀಡ್ತಿ ಅಂತ ಹೇಳ್ತಾನ. ಹೇಳಿದ ಸಂದರ್ಭದೊಳಗ ಆಯ್ತು ಅಂತೇಳಿ ತಾಯಿ ಮಾತಿನಂತ ಅವನು ಗುರುಲಿಂಗ ಜಂಗಮರ ಕಾಯಕ ಮಾಡ್ಕೊಂತ ಆ ಸಾಯಿ ದೇವ ಇರುವಂತ ಸಂದರ್ಭದೊಳಗ 1 ವರ್ಷ ಗತಿಸಿದ ಮೇಲೆ ಆ ಸಾಯಿ ದೇವನು ಅವನ ಧರ್ಮಪತ್ನಿ ಒಂದು ಗಂಡು ಮಗುನ ಎತ್ತಿಕೊಂಡು ದಾನಮ್ಮ ತಾಯಿ ಹತ್ರ ಬರ್ತಾನೆ. ಬಂದಂತ ಸಂದರ್ಭದೊಳಗ ದಾನಮ್ಮ ತಾಯಿಗೆ ಹೇಳ್ತಾರ, ಇವ ನಿನ್ನ ಆಶೀರ್ವಾದದಿಂದ ಈ ಗಂಡು ಮಗುವಿಕರ ಜನ್ಮ ನೀಡಿದ್ವಿ, ನನ್ನಿಂದ ನಿಮ್ಗೇನ್ ಬೇಕು ಅಂತ ಕೇಳಂತಂದಾಗ ದಾನಮ್ಮ ತಾಯಿ ಅಂತಾಳ, ಈ ಜಗತ್ತಿನೊಳಗ ಯಾರು ಈಗ ಕಂದಾಯವನ್ನು ಎತ್ತುತ್ತಿದ್ಯೋ ಅವರಿಂದ ಕಂದಾಯನ ಬಿಡು, ಯಾರಿಗೆ ಭೂಮಿ ಇಲ್ಲೋ ಅವ್ರಿಗೆ ಭೂಮಿಯನ್ನ ನೀಡು, ನೀನು ಒಳ್ಳೆ ಸನ್ಮಾರ್ಗದೊಳಗೆ ನಡಿ ಅಂತೇಳಿ ಆ ಸಾಹಿತ್ಯವನಿಗೆ ಹೇಳಿದಾಗ ಅದೇ ರೀತಿ ನಡ್ಕೊಂಡ ಮೇಲೆ ಅಲ್ಲೇ ಮಂಡಲಿಕ ರಾಜ ಭೀಮಾ ನದಿ ತೀರದೊಳಗ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾನ. ದಾನಮ್ಮನ ಹೆಸರ ಮೇಲೆ ವರದಾನೇಶ್ವರಿ ಅಂತೇಳಿ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾನ. ತಾಯಿ ಹೆಸರ ಮೇಲೆ ವರದಾನೇಶ್ವರಿ ಎಂಬ ಒಂದು ದೇವಸ್ಥಾನವನ್ನು ಕಟ್ಟಿಸಿದ ಮೇಲೆ ಈಗಾದರೂ ಪ್ರತಿ ದಾನಮ್ಮ ತಾಯಿಯ ಜಾತ್ರೆಗೆ ಆ ಭೀಮಾ ತೀರದಲ್ಲಿರುವಂಥ ವರದಾನೇಶ್ವರಿ
ಗುಡಿಯ ಅನೇಕ ಭಕ್ತರು ಬಂದು ಗುಡ್ಡಾಪುರದಲ್ಲಿ ನೆಲೆಸಿರುವಂಥ ದಾನಮ್ಮ ತಾಯಿಗೆ ಇಷ್ಟವಾದಂಥ ಪ್ರಿಯವಾದ ಹೋಳಿಗೆಯ ಎಡೆಯನ್ನ ಮಾಡಿ ಆ ಮಂಡಲಿಕ ರಾಜನ ಸಂಸ್ಥಾನದ ಭಕ್ತರೆಲ್ಲರೂ ಈಗರು ಬಂದು ದಾನಮ್ಮ ತಾಯಿಗೆ ಪ್ರಸಾದವನ್ನು ಮಾಡ್ತಾರೆ ಅನ್ನೋದು ಈ ಘಟನೆಯನ್ನು ನಾವೆಲ್ಲರೂ ದಾನಮ್ಮ ತಾಯಿಯ ಈ ಪುರಾಣದೊಳಗೆ ಕೇಳ್ಕೊಂಡು ಬರ್ತೀವಿ. ಇದೇ ರೀತಿ ದಾನಮ್ಮ ತಾಯಿ ಸಂಚಾರ ಮಾಡುತ್ತಾ ಮಾಡುತ್ತಾ ಹಂಗ ಬರ್ತಾ ಇರ್ತಾಳ. ಬರುವಂಥ ಸಂದರ್ಭದೊಳಗೆ ಎಲ್ಲಪ್ಪ ಅಂತಂದ್ರೆ ಮಣಗುಳಿ ಅನ್ನೋ ಒಂದು ಗ್ರಾಮಕ್ಕೆ ದಾನಮ್ಮ ತಾಯಿ ಸೋಮಲಿಂಗರು ಬರ್ತಾರ. ಬಂದಂಥ ಸಂದರ್ಭದೊಳಗೆ ದಾನಮ್ಮ ತಾಯಿ ಊರಿನ ಹೊರಗೆ ಒಂದು ಶಿವ ದೇವಾಲಯ ಇರುತ್ತೆ. ಆ ದೇವಾಲಯದೊಳಗೆ ದಾನಮ್ಮ ತಾಯಿ ವೀರಶೈವ ಧರ್ಮದ ಶರಣರ ವಚನದ ತತ್ವಗಳನ್ನು, ಆ ತಾಳೆಗರಿಯಲ್ಲಿರುವಂಥ ಬಸವಾದಿ ಪ್ರಮತರ ವಚನಗಳನ್ನು ಶರಣರಿಗೆ ಬೋಧನೆಯನ್ನು ಮಾಡ್ತಿರ್ತಾರೆ. ದಾಸೋಹ, ಅನುಭವ, ಕಾಯಕ ಈ ಮೂರನ್ನು ಉಳ್ಳವರು ಶರಣರಾಗಿರ್ತಾರೆ. ಹೀಗ ದಾನಮ್ಮ ತಾಯಿ ತನ್ನ ಶಿವಯೋಗ ಸಾಧನೆಯಿಂದ ಅವರ ಒಳಗೂಡಿ ಬಂದಂಥ ಶರಣರಿಗೆ ಆ ಶರಣಾದಿ ಬಸವಾದಿ ತತ್ವರ ವಚನದ ತತ್ವಗಳನ್ನು ತಿಳಿಸ್ತಿರ್ತಾಳೆ. ತಿಳಿದುವಂಥ ಸಂದರ್ಭದೊಳಗೆ ಮನಗುಳಿ ಒಳಗೆ ಹಿಂಗ ಶಿವಾಲಯದೊಳಗೊಬ್ಬ ದಾನಮ್ಮ ತಾಯಿ ಅನ್ನೋಬೇಕಿ ಬಂದಾಳ ಅಂತ ಹೇಳಿದಾಗ ಆ ಗ್ರಾಮದೊಳಗೆ ಗೌರಮ್ಮ ಅನ್ನೋ ಒಬ್ಬ ಹೆಣ್ಣು ಮಗಳಿಗೆ ಒಂದು ಮಗು ತೀರಿ ಹೋಗ್ಬಿಟ್ರಿ. ಇಲ್ಲ, ದಾನಮ್ಮ ತಾಯಿ ಎಷ್ಟೋ ವರಗಳನ್ನು ಇಡಾಳಂತ, ಸತ್ತು ಮಗು ಐತಿ, ಈ ಮಗುವನ್ನ ದಾನಮ್ಮನ ಹತ್ರ ನಾವು ಕರೆದುಕೊಂಡು ಹೋಗ್ಬಿಡೋಣ, ಆ ಮಗುವಿಗೆ ದಾನಮ್ಮ ತಾಯಿ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾರೆ. ಆಯ್ತು ಅಂತ ತಿಳ್ಕೊಂಡು ಎಷ್ಟೋ ಜನ ಹೋಗ್ಬೇಕಂತಾರ. ಇಲ್ಲ, ದಾನಮ್ಮ ತಾಯಿ ಊರಿನ ಹೊರಗಿನ ಶಿವಾಲಯ ದೇವಾಲಯದೊಳಗ ಅವಳನ್ನ ಇಲ್ಲಿ ಕರೆತರೋಣ ಅಂತೇಳಿ ಅಲ್ಲಿಗೆ ಹೋಗ್ತಾರ. ಹೋದಂಥ ಸಂದರ್ಭದೊಳಗ ದಾನಮ್ಮ ತಾಯಿ ಆಯ್ತು ನಡ್ರಿಪ್ಪ ಅಂತೇಳಿ ಆ ಬಸವಾದಿ ಪ್ರಮತರ ಹಾಗೆ ಎಲ್ಲ ವಚನದ ಕಟ್ಟುಗಳನ್ನು ತನ್ನ ಇಟ್ಟುಕೊಂಡು ಆ ವಚನದ ಜೋಳಿಗೆಯನ್ನು ಹಾಕಿಕೊಂಡು ಭಸ್ಮವನ್ನು ಇಟ್ಟುಕೊಂಡು ಶಿವಸ್ಮರಣೆಯನ್ನು ಮಾಡಿ ದಾನಮ್ಮ ತಾಯಿ ಆ ಮನಗುಳಿಯಲ್ಲಿರುವಂಥ ಗೌರಮ್ಮ ತಾಯಿ ಎಂಬ ಒಂದು ಕುಟುಂಬಕ್ಕೆ ಆ ಮನೆತನದ ಆ ಮನೆಗೆ ಬರ್ತಾಳ. ಬಂದಂಥ ಸಂದರ್ಭದೊಳಗ ಆ ಸತ್ತು ಬಿದ್ದಂಥ ಮಗುವನ್ನು ನೋಡಿ ದಾನಮ್ಮ ತಾಯಿ ಅಂತಾಳ, ಇದೇ ಅಲ್ಲಿ ಸತ್ತಿತ್ ಮಗು, ನೀವು ಸುಳ್ಳು ಹೇಳತ್ತೀರಿ, ಆ ಮಗುವಿನ ಹೆಸರು ಏನಂತ ಕೇಳ್ತಾರ. ಈ ಮಗುವಿಗೆ ನಾವು ಹೆಸರಿಡ್ಬೇಕಂದ್ವಿ, ಆದ್ರೆ ಇದು ಗುರುಗಳ ಆಶೀರ್ವಾದದಿಂದ ಹುಟ್ಟೈತಿ, ಇದಕ್ಕೆ ಲಿಂಗಪ್ಪ ಅಂತ ಹೆಸರಿಟ್ಟೇವಿ, ಈ ಮಗು ತೀರಿ ಹೋಗೈತಿ, ನೀವು ಇದಕ್ಕೆ ಆಶೀರ್ವಾದ ಮಾಡಬೇಕು ಅಂತ ತಿಳ್ಕೊಂಡಾಗ ದಾನಮ್ಮ ತಾಯಿ ತನ್ನ ವರದ ಹಸ್ತದಿಂದ ಆ ಗೌರಮ್ಮ ತಾಯಿ ಮಗುವಿಗೆ ತಲೆ ಮೇಲೆ ಹಸ್ತವನ್ನು ಇಡ್ತಾಳ. ಆ ಸತ್ತಂತ ಮಗು ಎದ್ದು ಕುಂದಿರುತ್ತೆ. ಎದ್ದು ಕುಂತು ತಾಯಿಯ ಪಾದಗಳಿಗೆ ನಮಸ್ಕರಿಸುತ್ತ ಗೌರಮ್ಮ ತಾಯಿ ಅತ್ಯಂತ ಸಂತೋಷ ಭರಿತಳಾಗಿ ಹೇಳ್ತಾಳ, ಈ ಜಗತ್ತೊಳಗ ನಾವು ಯಾರಾದ್ರೂ ಗುರುಲಿಂಗ ಜಂಗಮಕರ ಕಾಯಕವನ್ನ ಮಾಡಿದ್ವಿ ಅಂದ್ರೆ ನಮ್ಮ ಕೆಟ್ಟದ್ದು ಕಳೆದು ಒಳ್ಳೆಯದು ಮಾತ್ರ ನಮ್ಮ ಹಿಂದ ಬರುತ್ತಂತ ದಾನಮ್ಮ ತಾಯಿ ಅಲ್ಲಿ ಹೇಳಿ, ಈಗಾದರೂ ಆ ವಿಶ್ವಕರ್ಮ ಕುಟುಂಬದ ಗೌರಮ್ಮ ಎಂಬ ದಂಪತಿಗಳು, ಆ ಕುಟುಂಬದ ದಂಪತಿಗಳು ಮನೆತನದವರು ಈಗಾದರೂ ದಾನಮ್ಮ ತಾಯಿಯ ಜಾತ್ರೆಗೋಸ್ಕರ ಗುಡ್ಡಾಪುರಕ್ಕೆ ಬಂದು ಅಲ್ಲಿ ಪ್ರತಿನಿತ್ಯ ತಾಯಿಯ ಸೇವೆಯನ್ನ ಮಾಡ್ತಾರೆ ಆ ಕುಟುಂಬದವರು ಅಂತೇಳಿ ಈ ಪುರಾಣದೊಳಗೆ ನಾವು ನೀವೆಲ್ಲರೂ ತಿಳ್ಕೊಂಡು ಬರೋರಾಗ್ತೀವಿ. ಅದೇ ರೀತಿ ಇದಾದ ಮೇಲೆ ತಾಯಿ ಮನಗುಳಿಯಿಂದ ಸಂಚಾರ ಮಾಡುತ್ತಾ ಮಾಡುತ್ತಾ ಹುನಗುಂದ, ಬಾಗಲಕೋಟೆ, ಬಸವನ ಬಾಗೇವಾಡಿಯಿಂದ ಕೂಡಲ ಸಂಗಮನಾಥನ ದೇವಸ್ಥಾನಕ್ಕೆ ಬರ್ತಾರೆ. ಹುನಗುಂದ, ಬಾಗಲಕೋಟೆ, ಬಾಗೇವಾಡಿಯಿಂದ ತಾಯಿ ಸಂಚಾರ ಮಾಡುತ್ತಾ ಮಾಡುತ್ತಾ ಸಂಗಮನಾಥನ ದೇವಸ್ಥಾನಕ್ಕೆ ಬರ್ತಾಳ. ಸಂಗಮನಾಥನ ದೇವಸ್ಥಾನದ ಮುಂದೆ ಬಂದು ಆ ತ್ರಿವೇಣಿ ಸಂಗಮದಲ್ಲಿ ಆ ತಾಯಿ ಮಿಂದು ಲಿಂಗಾರ್ಚನೆಯನ್ನು ಮಾಡಿ ಶಿವಯೋಗದ ಬಗ್ಗೆ ಶರಣರಿಗೆ ತಿಳಿಸಿ ಇರುವಂಥ ಸಂದರ್ಭದೊಳಗೆ ಆ ಕೂಡಲ ಸಂಗಮದಿಂದ ತಾಯಿ ತನ್ನ ಕೃಪಾಶೀರ್ವಾದನಿಂದ ಆ ಸಂಗಮನಾಥನ ಆಶೀರ್ವಾದನ ಪಡೆದು ಮರಳಿ ಬರಬೇಕನ್ನೋ ಸಂದರ್ಭದೊಳಗೆ ತಾಯಿಗೆ ಅನೇಕ ಜನರು ಹೇಳ್ತಾರೆ, ಈಕಿ ದಾನಮ್ಮ ಏನೋ ಒಂದು ಮೋಡ್ಕೆರ ಆಟ ಮಾಡಾತಾಳ, ಏನೋ ಸತ್ತಂತ ಮಗುವನ್ನು ಬದುಕಿಸ್ತಾಳಂತ, ಮಕ್ಳಿಲ್ಲಾರಿಗೆ ಮಕ್ಕಳು ಕೊಡ್ತಾಳಂತ, ಈಕಿ ಏನೋ ಮಾಡಾಕತ್ತಾಳಂತೀನೋ ಅಂದ್ರೆ ಒಳ್ಳೇದು ಮಾಡಾಕತ್ತೀವಿ ಅಂದ್ರೆ ಕೆಟ್ಟದ್ದು ಬಯಸೋರು ಭಾಳ ಜನ ಇರ್ತಾರೆ. ಆಕಿ ದಾನಮ್ಮ ತಾಯಿಗೆ ಬಸವಣ್ಣ ಕಲ್ಯಾಣ ಕ್ರಾಂತಿ ಆಗಿದ್ದು ತನ್ನ ಲಿಂಗದೊಳಗೆ ಕಂಡಿರ್ತಾಳೆ. ದಾನಮ್ಮ ತಾಯಿ ಲಿಂಗ ಪೂಜೆಗೆ ಅಂತ ಕುತ್ಕೊಂಡಂತ ಸಂದರ್ಭದೊಳಗೆ ದಾನಮ್ಮ ತಾಯಿ ಲಿಂಗವನ್ನು ಏಕದೃಷ್ಟಿಯಿಂದ ನೋಡ್ಬೇಕಾದ್ರೆ ಹಿಂಗೆ ಲಿಂಗವನ್ನು ನೋಡ್ತಿರ್ತಾಳ. ದಾನಮ್ಮ ತಾಯಿ ನೋಡುವಂಥ ಸಂದರ್ಭದೊಳಗೆ ಆ ಲಿಂಗ ಜಾರಿ ಅವಳ ಮಜ್ಜಲೆ ಒಳಗೆ ಬಿದ್ದಿರುತ್ತೆ, ಮಜ್ಜಲೆ ಪುಟ್ಟಿ ಒಳಗೆ ಬಿದ್ದು ಬಿಡುತ್ತೆ. ಬಿದ್ದ ತಕ್ಷಣ ದಾನಮ್ಮ ತಾಯಿಗೆ ಸೋಮನಾಥರು ಬಂದು ಹೇಳ್ತಾರೆ, ದಾನಮ್ಮ ಅಂತ ಹೇಳ್ತಾರೆ. ನಾನು ಯಾರೋ ಕಲ್ಯಾಣದಿಂದ ಶರಣರು ಬಂದೀನಿ ಅಂತೇಳಿ ದಾನಮ್ಮ ತಾಯಿ ಮೇಲೆ ನೋಡ್ತಾಳ. ಮೇಲೆ ನೋಡಿದಾಗ ಸೋಮನಾಥರು ಹೇಳ್ತಾರ, ಕಲ್ಯಾಣದ ಕ್ರಾಂತಿ ಆಗಿಬಿಡುತ್ತೆ. ಕಲ್ಯಾಣದ ಕ್ರಾಂತಿ ಆಯ್ತು ಅಂದಾಗ ದಾನಮ್ಮ ತಾಯಿ ಹೆತ್ತ ತಂದೆ ತಾಯಿನ ಕಳೆದುಕೊಂಡು ಪೂರ್ವ ಕಾಲದೊಳಗೆ ಆಗ್ಲಾರ್ದಷ್ಟು ದುಃಖ ಬಸವಾದಿ ಪ್ರಮತರಲ್ಲಿ ಬಸವಣ್ಣನನ್ನ ನಾ ಕಳೆದುಕೊಂಡು ಬಿಟ್ಟಿನಲ್ಲ ಅಂತ ತಿಳ್ಕೊಂಡು ದಾನಮ್ಮ ತಾಯಿ ಅಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಹೌದಾ, ಬಸವಣ್ಣ ಹೇಳ್ತಾನ, ಈ ಭೂಮಿ ಅದಕ್ಕಂತಾರ ಶರಣರು ಲೋಕದಂಗೆ ಬರಂಗಿಲ್ಲ, ಲೋಕದಂತೆ ಇರಂಗಿಲ್ಲ, ಲೋಕದಂಗೆ ಹೋಗಂಗಿಲ್ಲ ಅಂತ. ಅದಕ್ಕೆ ಹೇಳ್ತಾರ, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವೆನಿರಿದು
ಆಚಾರವೆಂಬ ಜ್ಯೋತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಯ್ಯ ಅಸಂಖ್ಯಾತ ಪ್ರಮತ್ತಗಣಗಳು. ಅಂದ್ರೆ ಈ ಕಲ್ಯಾಣವೆಂಬುವನ ಪ್ರಣತಿ ಒಳಗ ಭಕ್ತಿ ರಸವೆಂಬ ತೈಲವನ್ನೆರೆದು ಆಚಾರವೆಂಬ ಜ್ಯೋತಿಯ ಮುಟ್ಟಿಸಲು. ಅಂದ್ರ ಕಲ್ಯಾಣದ ನಾಡಿನೊಳಗೆ ಅನೇಕ ಶರಣರು ಇದ್ರಲ್ಲ, ಅವರೆಲ್ಲ ಕಲ್ಯಾಣ ಕ್ರಾಂತಿ ಒಳಗ ಮಿಂದು ಹೋಗ್ಬಿಟ್ರೆ ಏನೋ ಅಂತ ದಾನಮ್ಮ ತಾಯಿ ದುಃಖ ಪಡೆದಿರ್ತಾಳ. ಆಗ 3 ವಚನದ ಕಟ್ಟುಗಳನ್ನು ಮಾಡಿ ಉಳುವಿಯ ಚನ್ನ ಬಸವನ್ನ ಆ ವಚನದ ಕಟ್ಟಿಕೊಂಡು ಉಳುವಿಗೆ ಬರ್ತಾನ. ಸಿದ್ದರಾಮೇಶ್ವರ ವಚನದ ಕಟ್ಟಿಕೊಂಡು ಸೊಲ್ಲಾಪುರಕ್ಕೆ ಹೋಗ್ತಾರ. ಆ ಚನ್ನ ಬಸವಣ್ಣನ ತಾಯಿ ನಾಗಮ್ಮ ವಚನದ ಕಟ್ಟಿಕೊಂಡು ಈ ತುಂಗಭದ್ರ ನದಿ ತೀರದೊಳಗೆ ಬಂದು ತನ್ನ ತನವನ್ನು ಅಲ್ಲಿ ಅಡಗಿಸ್ತಾಳ. ಉಳುವಿಯ ಚನ್ನ ಬಸವನ ಬಂದು ಉಳುವಿಯೊಳಗೆ ತನ್ನ ದೇವನ ಅಲ್ಲಿ ಅನಿವೃತ್ತಗೊಳಿಸ್ತಾನೆ. ಅದೇ ರೀತಿ ಸೊಲ್ಲಾಪುರ ಸಿದ್ದರಾಮೇಶ್ವರರು ಸಹ ಸೊಲ್ಲಾಪುರಕ್ಕೆ ಹೋಗಿ ತಮ್ಮ ದೇವನ ಅನಿವೃತ್ತಗೊಳಿಸ್ತಾರ. ಅದಕ್ಕೆ ಹೇಳ್ತಾರ, ಈ ಜಗತ್ತಿನೊಳಗ ಮಹಾತ್ಮರು ಏನಾರ ಸಾಧನೆ ಮಾಡ್ಬೇಕಿತ್ತಂದ್ರೆ ಪೂರ್ವಾಯಿತವಾಗಿ ತೋರಿಸ್ತಾರಂತ. ಕಲ್ಯಾಣಕ್ಕೆ ಆ ದಾನಮ್ಮ ತಾಯಿ ಲಿಂಗಮ್ಮನಾಗಿ ಬಂದಂತ ಸಂದರ್ಭದೊಳಗ ಅವರನ್ನ ನೋಡಿ ಬಸವಣ್ಣ ದಾನಮ್ಮ ಅಂತ ಹೆಸರಿಟ್ಟು ಕರೆದ ಮೇಲೆ ದಾನಮ್ಮ ತಾಯಿ ಆ ಕಲ್ಯಾಣದೊಳಗ ಶೂನ್ಯಪೀಠ ಸಂಪಾದಕರಾಗಿರುವಂತ ಅಲ್ಲಮ್ಮ ಪ್ರಭುದೇವರ ಹತ್ರ ಕೈ ಮುಗಿದು ಬೇಡುವಾಗ ಹೇಳ್ತಿರ್ತಾಳೆ, ಯಪ್ಪ ನಾನು ದಾನಮ್ಮ ಅಂತ ಹೇಳ್ರಿ, ಉಮರಾಣಿಯ ಸಿರಸಮ್ಮ ಮತ್ತು ಅನಂತರಾಯ ಅನ್ನೊಬ್ಬ ದಂಪತಿಗಳ ಮಗಳು. ಕಲ್ಯಾಣದೊಳಗೆ ಅನೇಕ ಜನ ಸನ್ಯಾಸಿಗಳದಾರಂತ, ಅವ್ರು ನೋಡ್ಲಿಕ್ಕೆ ನಾ ಬಂದಿನ್ರಿ ಅಂತ ಹೇಳ್ತಾಳೆ ದಾನಮ್ಮ. ಅದಾರ ಅಂತ ಹೇಳಿದಾಗ ಬಸವಣ್ಣ ಹೇಳ್ತಾನ, ಅಕ್ಕ ಬಸವಣ್ಣ ಅಕ್ಕ ನಾಗಮ್ಮ ಇರ್ತಾಳಲ್ಲ, ಅಕ್ಕ ನಾಗಮ್ಮ ಅಕ್ಕ ಮಹಾದೇವಿ ಹತ್ರ ಲಿಂಗಮ್ಮನ ಕರೆದುಕೊಂಡು ಹೋಗು ಅಂದಾಗ, ಆಯ್ತು ಅಣ್ಣ ಅಂತ, ಆಯ್ತು ತಮ್ಮ ಅಂತೇಳಿ ಆ ನಾಗಮ್ಮ ಆ ದಾನಮ್ಮನನ್ನ ಕರೆದುಕೊಂಡು ಹೋಗಿ ಅಕ್ಕ ಮಹಾದೇವಿ ಮುಂದೆ ನಿಲ್ಲಿಸಿದಾಗ ಆ ದಾನಮ್ಮ ಹೇಳ್ತಾಳ, ಈ ಜಗತ್ತಿನೊಳಗ ಸಂಸಾರದೊಳಗಿದ್ರೆ ಏನು ಸಾಧನೆ ಆಗಂಗಿಲ್ಲ ಅಂತ, ಸನ್ಯಾಸ ಸ್ವೀಕಾರ ಮಾಡಿದ್ರೆ ಅಷ್ಟೇ ಈ ಲೋಕದೊಳಗೆ ನಾವು ಹೆಸರಾಗ್ತೀವಂತ ತಾಯಿ, ನಾನು ಸನ್ಯಾಸಿಯಾಗಿ ಬದುಕಬೇಕಂತ ಮಾಡೀನಿ ಅಂತೇಳಿ ಆ ಅಕ್ಕ ಮಹಾದೇವಿನ ಕೇಳಿದಾಗ ಅಕ್ಕ ಮಹಾದೇವಿ ಒಂದು ಮಾತು ಹೇಳ್ತಾಳೆ ದಾನಮ್ಮ ತಾಯಿ, ಈ ಕಲ್ಯಾಣದ ನಾಡಿನೊಳಗ ಬೆರಳೆಣಿಕೆ ಒಳಗ ಮಾತ್ರ ಸನ್ಯಾಸಿಗಳದಾರ. ಚೆನ್ನ ಬಸವಣ್ಣ, ಸ್ವರ್ಣಲಗೆ, ಸಿದ್ದರಾಮೇಶ್ವರ, ಅಲ್ಲಮ್ಮ ಪ್ರಭುದೇವರು 4 ಅಂದ್ರೆ ಬೆರಳೆಣಿಕೆ ಒಳಗೆ ಮಾತ್ರ ಸನ್ಯಾಸಿಗಳದಾರ. ಉಳ್ಕೆದಾರ ಎಲ್ಲರೂ ಸಂಸಾರಿಗಳದಾರ. ನೀನು ಸಂಸಾರವನ್ನ ಮಾಡಿ ಜಗತ್ ಕಲ್ಯಾಣ ಮಾಡುವಂತ ಅಕ್ಕ ಮಹಾದೇವಿ ಅವಳಿಗೆ ಆಶೀರ್ವಾದನ ಮಾಡ್ತಾಳ. ಆಯ್ತು ಅಂತ ದಾನಮ್ಮ ತಾಯಿ ಮರಳಿ ಮತ್ತ ಉಮರಾಣಿಗೆ ಬಂದು ಆ ಸಂಕ ತೀರ್ಥೊಳಗಿರುವಂತ ಸೋಮೇಶ್ವರನ ಮದುವೆ ಆದ್ಲು ಅಂತೇಳಿ ನಾವೆಲ್ಲರೂ ಈ ಪುರಾಣದೊಳಗೆ ಕೇಳ್ಕೊಂಡು ಬರ್ತೀವಿ. ದಾನಮ್ಮ ತಾಯಿಯ ಪುರಾಣ ಗ್ರಂಥ 12 ಅಧ್ಯಾಯದಿಂದ ತುಂಬಿದ್ರು ಸಹ ದಾನಮ್ಮ ತಾಯಿಯ ಗ್ರಂಥವನ್ನು ಬರೀಬೇಕಾದ ಪುಟ್ಟರಾಜ ಗುರುವರರು ಸಿದ್ಧಲಿಂಗೇಶ್ವರನ, ಕುಮಾರೇಶ್ವರನ, ಕನ್ನಡ ನಾಡಿನ ಶಿವಯೋಗಿ ಪುಂಗವರನ್ನ ಸ್ಮರಣೆಯನ್ನು ಮಾಡಿ ಈ ಪುರಾಣವನ್ನು ಬರ್ಕೊಂತ ದಾನಮ್ಮ ತಾಯಿ ಪುರಾಣವನ್ನ ನಾವೆಲ್ಲರೂ ಇವತ್ತಿಲ್ಲಿ ಕೇಳಾಕತ್ತೀವಪ್ಪ ಅಂತಂದ್ರೆ, ಕಣ್ಣಿಲ್ಲಾರದಂಥ ಒಬ್ಬ ಕವಿ ಬರೆದಂಥ ಕೃತಿಗಳನ್ನ ನಾವು ಕಣ್ಣಿದ್ದಾರು ಓದ್ಲಾರಕ್ಕನ ಇವತ್ತು ಅವ ಕೃತಿಗಳು ಮಗ್ಗಿ ಹೋಗ್ತಾವೆ. ಗುರುಗಳು ಎಷ್ಟು ಬರ್ದಾರಪ್ಪ ಅಂದ್ರೆ 106ಕ್ಕೂ ಹೆಚ್ಚು ಗ್ರಂಥಗಳನ್ನು ಬರ್ದಾರ. 106ಕ್ಕೂ ಹೆಚ್ಚು ಗ್ರಂಥಗಳನ್ನು ಬರ್ದಾರ. ಅದಕ್ಕೆ ಹೇಳ್ತಾರ, ಬರಬೇಕಿತ್ತು ಭಾರತ ರತ್ನ ಪ್ರಶಸ್ತಿ ಪುಟ್ಟರಾಜರಿಗೊಂದು, ಬಂದಿಲ್ಲ. ಏಕೆಂದರೆ ಕಣ್ಣಿಲ್ಲದ ಕವಿ ಬರೆದ ಕೃತಿಗಳನ್ನು ಕಣ್ಣಿದ್ದವರು ಓದಲೇ ಇರಲಿಲ್ಲ, ಅದಕ್ಕೆ ಭಾರತ ರತ್ನ ಪ್ರಶಸ್ತಿ ಬರಲೇ ಇಲ್ಲ. ಯಾವ ಜನ್ಮದ ಪುಣ್ಯ ಏನೋ ಈ ದಾನಮ್ಮ ತಾಯಿಯ ಪುರಾಣವನ್ನ ಇಲ್ಲಿ ನನಗೆ ಹೇಳಲಿಕ್ಕೆ ಅವಕಾಶ ಸಿಕ್ಕೈತಿ. ನಾ ಬಂದ 4 ವರ್ಷ ಆದರೂ ಬರೀ ಶರಣಬಸವೇಶ್ವರ ಪುರಾಣವನ್ನ ನಮ್ಮ ವೀರೇಶ್ವರ ಪುಣ್ಯಾಶ್ರಮದ ಪೀಠದ ಒಡೆಯರಾಗಿರುವಂಥ ಮಾತೃಹೃದಯರಾಗಿರುವಂಥ ಪರಮ ಪೂಜಾ ಕಲ್ಲಯ್ಯಜ್ಜನವರು ಅಮೃತವಾಣಿಯಿಂದ ನಾವೆಲ್ಲರೂ ಕೇಳ್ಕೊತ ಬಂದಿದ್ವಿ. ಇದೇ ವರ್ಷ ದಾನಮ್ಮ ತಾಯಿ ಪುರಾಣ ಹಚ್ಚಿದ್ರು. ನಾನು ನಮ್ಮ ಹೇಮರಾಜ್ ಶಾಸ್ತ್ರಿ ಅಜ್ಜವ್ರು ಕೇಳಿದ, ಅಜ್ಜರ ಒಂದು ದಿವಸ ನಾ ಸೇವೆ ಮಾಡ್ತೀನಿ ಅಂತ. ಮಾಡ್ರಪ್ಪ, ಮಾಡಕ್ಕೆ ಈಗ ಕಲಿಯಂಥ ವಿದ್ಯಾರ್ಥಿಗಳಿಗೆ ಐತಂದ್ರು. ನನ್ನ ಕಲಿಕೆ ಮಟ್ಟಕ್ಕೆ ತಕ್ಕಂಗೆ ಈ ತಾಯಿಯ ಪುರಾಣವನ್ನು ನಾನು ಇದೇ ಪ್ರಥಮ ಸ್ಥಳ ಇದೇ ವೇದಿಕೆ ಒಳಗೆ ಗುರುಗಳ ಆಶೀರ್ವಾದ ನನ್ನ ಮೇಲಿರಲಿ. ಮುಂದಿನ ದಿನಮಾನದೊಳಗೆ ಗುರುಗಳ ಆಶೀರ್ವಾದದಿಂದ ಈ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಬಂದಂಥ ಮಕ್ಕಳಾಗಲಿ ಭಕ್ತಾದಿಗಳಾಗಲಿ ಗುರುತರೆಯರ ಆಶೀರ್ವಾದ ಇರಲಿ. ಆದರೆ ನೋಡ್ರಿ ಏನಪ್ಪ ಅಂತಂದ್ರೆ, ಇಷ್ಟೊತ್ತವರೆಗೂ ಒಬ್ಬ ವ್ಯಕ್ತಿಗೆ ಒಂದು ಸಹಕಾರ ಬೇಕಾಗ್ತೈತೆ ಅಂದ್ರೆ, ಈ ಮೈಕ್ ಐತೆ ಅಂದರೆ ಈ ಮೈಕಿಗೆ ಇದು ಸಹಕಾರ ಆಗುತ್ತೆ. ಇಲ್ಲಿ ಈ ಮೈಕ್ ಐತಂದ್ರೆ ನಾ ಇದಕ್ಕೆ ಹೇಳಾಕತ್ತೀನಿ, ಇದಕ್ಕೆ ಸಹಕಾರ ಆಗಿರ್ತಿ. ಅದೇ ರೀತಿ 1 ತಿಂಗಳಲ್ಲ, ಈ ಆಶ್ರಮದೊಳಗೆ ಪ್ರತಿಯೊಂದು ಕಾರ್ಯಕ್ರಮ ನಡೀಲಿ, ಸಭೆ ಯಾವುದೇ ಧರ್ಮ ಸಭೆ ನಡೀಲಿ, ಈ ಪುರಾಣ ಪ್ರವಚನ ನಡೀಲಿ, ಎಲ್ಲದಕ್ಕೂ ಯಾರದಾರೆ ನಮ್ಮ ಆಶ್ರಮಕ್ಕೆ ಸೌಂಡ್ ಸೇವೆ ಮಾಡೋರು? ಯಾಕಂದ್ರೆ ಪ್ರಾರಂಭ ಕಾಲದೊಳಗೆ ನೆನಪು ಹಾರ್ಬಿಟ್ಟಿನಿ. ಯಾಕಂದ್ರೆ ಭಯ ಈ ವೇದಿಕೆ ಹತ್ತದಂದ್ರೆ ಭಯ, ಹೊರಗಾದ್ರೆ ಹೆಂಗಾದ್ರೆ ಹೇಳ್ಬೋದು, ಇಲ್ಲಿ ಹೇಳೋದಂದ್ರೆ ಭಯ. ನಾನು ಯಾಕಂದ್ರೆ ಇದು ವೀರೇಶ್ವರ ಪುಣ್ಯಾಶ್ರಮ ಅಂತಂದ್ರೆ ಕವಿ ಕಲಾವಿದರ ಸಾಹಿತ್ಯದ ಪುಣ್ಯ ಭೂಮಿ ಬೀಡಾಗೈತಿ. ನೋಡ್ರಿ, ಹಂಪಿ ಗತವೈಭವದ ನಾಡಾಗೈತಿ ಅಂತಂದ್ರೆ ವೀರೇಶ್ವರ ಪುಣ್ಯಾಶ್ರಮ ಅಂದ್ರೆ ಮಹಾತ್ಮರು ಮನಸ್ಸನ್ನ ಆಳ್ತಾರ, ಮಹಾರಾಜರು ಮಣ್ಣನ್ನು ಆಳ್ತಾರ, ಮಣ್ಣನ್ನು ಆಳ್ದವರು ಮಣ್ಣಾಗಿ ಹೋಗ್ತಾರ.
ಮನಸ್ಸನ್ನು ಆಳದವರು ಮಹಾತ್ಮರಾಗ್ತಾರ ಅಂತ ಹೇಳಿ ನಾ ಈ ಪುರಾಣದ ಸೇವೆಯನ್ನು ಮುಗಿಸಿ ಈ ಪುರಾಣದ ಗುಪ್ತವಾಗಿ ಈ ಪುರಾಣ ಮುಗಿಯುವವರೆಗೂ ಸೇವೆ ಮಾಡಿದಂಥ ಭಕ್ತಾದಿಗಳಿಗೆ ಗುರುತ್ರಯರ ಆಶೀರ್ವಾದ, ದಾನಮ್ಮ ತಾಯಿ ಆಶೀರ್ವಾದ, ಈ ವಿಘ್ನೇಶ್ವರ ಆಶೀರ್ವಾದ ಇರಲಿ ಅಂತ ಬೇಡ್ಕೊಂತ ಈಗ ಈ ಪುರಾಣಕ್ಕೆ ಮಹಾಮಂಗಳ ನಾಳೆಯ ಪುರಾಣ ಸೇವೆಯನ್ನು ನಮ್ಮ ಯುವ ಶಾಸ್ತ್ರಿಗಳಾದಂತಹ ಕಲ್ಲಯ್ಯ ಶಾಸ್ತ್ರಿಗಳು ನಾಗಯ್ಯವರು ಇಲ್ಲಿ ಹೇಳ್ತಾರೆ. ನಾಳೆಯ ದಿನ ಗುರುವರ್ಯರ ಪುಣ್ಯಸ್ಮರಣೆ ಐತಿ, ಪುಟ್ಟರಾಜ ಗುರುವರ್ಯರ ಪುಣ್ಯಸ್ಮರಣೆ ಐತಿ. ನಾಳೆ ದಿನ ವಿಷಯ ಏನಪ್ಪ ಅಂದ್ರೆ ದಾನಮ್ಮ ತಾಯಿ ಹೀಗೆ ಸಂಚಾರ ಮಾಡುತ್ತಾ ಸೋಮನಾಥ ದೇವಾಲಯನ ದಾಟಿ ನಾಳೆ ವರಕಲ್ಲಿಗೆ ಬಂದು ಅಲ್ಲಿ ನಂದಿ ಬಸವೇಶ್ವರಿಗೆ ಕಬ್ಬನ್ನು ತಿನ್ನಿಸ್ತಾಳ ಅನ್ನೋ ವಿಷಯವನ್ನು ನಾವು ನೀವೆಲ್ಲರೂ ಇಲ್ಲಿ ಕೇಳಬೇಕಾಗ್ತೈತಿ. ನಾಳೆ ಗುರುವರ್ಯರ ಪುಣ್ಯಸ್ಮರಣೋತ್ಸವ ಅಂಗವಾಗಿ ಧರ್ಮ ಸಭೆ ಮತ್ತು ಅಹೋರಾತ್ರಿ ಸಂಗೀತ ಕಾರ್ಯಕ್ರಮ ಇರುತ್ತೆ. ಆಶ್ರಮದ ಎಲ್ಲ ಗುರುಬಂಧುಗಳಾಗಲಿ ಸಂಗೀತಗಾರಾಗಲಿ ತಮ್ಮ ಸೇವೆಯನ್ನು ಗುರುಗಳ ಪುಣ್ಯ ನೇತೃತ್ವದಲ್ಲಿ ನೆರವೇರಿಸ್ಬೇಕಂತೇಳಿ ಈಗ ಈ ಪುರಾಣಕ್ಕೆ ಮಹಾಮಂಗಲಗೊಳ್ಳುತ್ತೆ. ಎಲ್ಲರೂ ಶಾಂತ ರೀತಿಯಿಂದ ಎದ್ದು ನಿಂತ್ತಾರೆ. ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ, ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ, ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ, ಜಯ ಪರತರ ಶಿವಲಿಂಗ, ಜಯ ಪರತರ ಶಿವಲಿಂಗ, ಜಯಲಿಂಗ 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 ಜಯ ಮಂಗಲ ಚಿಲ್ಲಿಂಗ. ಕರದೀಪಾಲಿಪಲಿಂಗ ವರಬಿಂದು ಗೃಣಿಲಿಂಗ, ಕರದೀಪಾಲಿಪಲಿಂಗ ವರಬಿಂದು ಗೃಣಿಲಿಂಗ, ಸುರಚಿರ ಶಿವ ರುಚಿಲಿಂಗ, ಜಯಲಿಂಗ 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 ಜಯ ಮಂಗಲ ಚಿಲ್ಲಿಂಗ, ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ. ಪತಿಲಿಂಗ ಭಾವಕ ಮಧು ಗುರುಲಿಂಗ, ಭುವನಮಯ ಪತಿಲಿಂಗ ಭಾವಕ ಮಧು ಗುರುಲಿಂಗ, ಭಾವಕ ನವ ಮಹಲಿಂಗ, ಜಯಲಿಂಗ 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 ಜಯ ಮಂಗಲ ಚಿಲ್ಲಿಂಗ, ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ. ಶಿವಯೋಗಿಷ್ಟದ ಲಿಂಗ ಶಿವಹೃದಯ ಪ್ರಭುಲಿಂಗ, ಶಿವಯೋಗಿಷ್ಟದ ಲಿಂಗ ಶಿವಹೃದಯ ಪ್ರಭುಲಿಂಗ, ಶಿವಯೋಗಾಲಯ ಲಿಂಗ ಶಿವಯೋಗಾಲಯ ಲಿಂಗ, ಜಯಲಿಂಗ 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 ಜಯ ಮಂಗಲ ಚಿಲ್ಲಿಂಗ, ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ, ಜಯ ಮಂಗಲ ಚಿಲ್ಲಿಂಗ ಜಯ ಮಂಗಲ ಚಿಲ್ಲಿಂಗ. ಅರ್ಹ ಓಂ ಯಶು ನಾಮ ರೂಪಾದ್ಮೆ ಮ್ಯಾದೇಶ್ವರ ಮಂಗಳ ತ್ರಸೃತೋಂ ಸಾಂಸ್ರತೋಂ ಸಾಂಬ ಜೈ ನಮಃ ಪಾರ್ವತೀ